ನಮಸ್ಕಾರ. ಯೋಂತಃ ಪ್ರವಿಶ್ಯ ಮಮಾಶಿಮಾಂ ಪ್ರಸುಪ್ತಾಂ ಸಂಜೀವೇತ್ಯ ಕಲಶಕ್ತಿಧರಸ್ವಧಾಮ್ನ ಅನ್ಯಾಂಸ್ನ ಹಸ್ತಚರಣಶ್ರವಣತ್ವಾದ್ನ ಪ್ರಣಾಮ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಆಚಾರ್ಯ ಪವನೋಸ್ಮಾಕಂ ಆಚಾರ್ಯಾಣಿ ಚ ಭಾರತಿ ದೇವೋ ನಾರಾಯಣ ಶ್ರೀಶಃ ದೇವಿ ಮಂಗಲದೇವತಾ. ಶ್ರೀಮದ್ಭಾಗವತೆ ಅಧಿಗತ ಪ್ರಾರಂಭೆ ಕಿಂಚಿತ್ ಪೂರ್ವಕಥಾನುವಾದಃ. ಹರಿ ಓಂ. ಕೃಷ್ಣ 18 ಬಗೆಯ ಸಿದ್ಧಿಯನ್ನು ಹೇಳಿದ್ದಾನೆ. ಅದರಲ್ಲಿ ಈಗಾಗಲೇ ನಾವು 7 ಡಿಸ್ಕಸ್ ಮಾಡಿದ್ದಾಗಾಯಿತು. ಅದನ್ನು ಮುಂದುವರಿಸ್ತಾ ಸ್ವೇಚ್ಛಾಮರಣ ಸಿದ್ಧಿ ಅದೊಂದು ಸಿದ್ಧಿ. ದಿಸ್ ಇಸ್ ಆಲ್ ಟೈಪ್ ಆಫ್ ಇದು ಉಪಾಸನೆ. ಆ ಉಪಾಸನೆಗಳನ್ನು ಮಾಡಿ ಸ್ವೇಚ್ಛಾಮರಣ ಸಿದ್ಧಿಯನ್ನು ಪಡೆದಿರ್ತಾರೆ ಅಂತ ಬಹುಶಃ ನೀವೆಲ್ಲ ಗಮನಿಸಿರಬಹುದು. ಸುಮಾರು ನಾನು ಹೇಳಿ ಒಂದು 10 ವರ್ಷನೇ ಆಗಿರ್ಬೋದು. ಸ್ವೇಚ್ಛಾಮರಣ ಸಿದ್ಧಿ ಅಂತ ಹೇಳಿಬಿಟ್ಟು ಯಾವನೋ ಒಬ್ಬ ಲಿಂಗಾಯತರವನು ಭೂಮಿನೆಲ್ಲ ಕೂತ್ಕೊಂಡಿದ್ನಂತೆ. ಸತ್ತು ಹೋಗ್ತೀನಿ ನಾನು, ನಮ್ಮ ಮೇಲೆ ಮಣ್ಣು ಮಾಡಬೇಡಿ ಹಾಗೆ ಹೀಗೆ ಅಂತ. ಸರಿ, ಅವನ ಇದ್ದ ಮಣ್ಣೆಲ್ಲ ಮುಚ್ಚಿದ್ರು, ಅವನು ಉಸಿರಾಡಕ್ಕಾಗಲಿಲ್ಲ. ಕೂಕ್ಕೊಂಡ. ಆದರೆ ಎಲ್ಲಿಂದನೋ ಒಂದು ಕನೆಕ್ಷನ್ ತಗೊಂಡು ಉಸಿರಾಡ್ತಾ ಇದ್ದ ಅವನು. ಆಮೇಲೆ ಕೊನೆಗೆ ಯಾವಾಗ ಹೋಗ್ತೀನಿ ಅಂತ ಗೊತ್ತಾಯಿತು, ಅವಾಗ ತಕ್ಷಣ ಕೂಕ್ಕೊಂಡು ಮಾಡ್ಕೊಂಡು ಏನು ಕೂಕೋತಾ ಇದ್ದೇನೆ ಮಾಡೋಣ ಅಂತ ಆಮೇಲೆ ಮಣ್ಣಂತೆ ಮತ್ತು ವಾಪಸ್ ಅವನೇನು ತೆಗೆದು ಬಿಟ್ಟರು ಅಂತ ಯಾವನೋ ಒಬ್ಬ ಲಿಂಗಾಯತರು ಅವನೊಬ್ಬ ಪೇಪರ್ಲೆಲ್ಲ ಬಂದಿತ್ತು. ಅನೇಕರು ಓದಿರ್ಬೋದು, ಇದನ್ನು ಗೊತ್ತಿಲ್ಲ ನನಗೆ, ಬಟ್ ನಾನಂತೂ ಓದಿದ ನೆನಪು ಬಂತು. ಇದೆಲ್ಲ ಸ್ವೇಚ್ಛಾಮರಣಿ ಅಂತ ಹೇಳಲಿಕ್ಕೆ ಆಗ್ತದ? ದಾರಿಢ್ಯ ಬೇಡವಾ? ಭಗವಂತನಲ್ಲಿ ಗಂಭೀರವಾದಂತಹ ಭಕ್ತಿ ಬೇಡವಾ? ನಮಗೆ ಜ್ಞಾನಭಕ್ತ ವೈರಾಗ್ಯ ಸಿದ್ಧಿಸಿದ್ರೆ ತಾನೇ ಇದೆಲ್ಲ ನಮಗೆ ಕೈಗೂಡೋದು. ಇದನ್ನೆಲ್ಲ ಸಿದ್ಧಿ ಅಂತಂತಾರೇನು? ಭಾಗವತ ಪ್ರಶ್ನೆ ಮಾಡ್ತದೆ. ಯಾಕೆಂತಂದ್ರೆ ಯಾತಕ್ಕೆ ಈ ವಿಚಾರ ಹೇಳ್ತಾ ಇದ್ದೇನೆ ಅಂತಂದ್ರೆ, ಇವತ್ತೇನು 18 ಸಿದ್ಧಿಗಳನ್ನು ಭಾಗವತ ಹೇಳ್ತಾ ಇದೆ, ಅದಕ್ಕೆ ಪ್ಯಾರಲಲ್ ಆಗಿ ನಡ್ಕೊಂಡವರು ಕೋಟ್ಯಾಂತರ ಜನ ಇದ್ದಾರೆ. ಆದರೆ ಯಾರು ಸಕ್ಸೀಡ್ ಆಗಿಲ್ಲ. ಆದರೆ ರಾಘವೇಂದ್ರ ಸ್ವಾಮಿಗಳು ಸ್ವಇಚ್ಛೆಯಿಂದ ದೇಹ ತ್ಯಾಗ ಮಾಡಿದ್ಮೇಲೆ ಏನಾದರೂ ಮಾಡಿದ್ರ? ವಾದರಾಜರು ಏನಾದರೂ ಮಾಡಿದ್ರ? ತಮ್ಮ ಇಚ್ಛೆಯಂತೆ ದೇಹ ತ್ಯಾಗ ಮಾಡಿದ್ರು. ಇದು ಸ್ವೇಚ್ಛಾಮರಣ ಸಿದ್ಧಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೇನು? ತಾವೇ ಇದನ್ನ ಬಹುಶಃ ನಿನ್ನೆ ದಿವಸ ಹೇಳಿದ್ನೋ ಏನೋ ಗೊತ್ತಿಲ್ಲ ನಿಮಗೆ. ಇದರಲ್ಲಿ ನಂಜನಗೂಡಿನಲ್ಲಿ 5 ಇದಿದೆ, ಬೃಂದಾವನ ಇದೆ. ಅದರಲ್ಲಿ ಒಬ್ಬರು ಬೃಂದಾವನ ಸತ್ಯ ಎಂಥದ್ದು ತೀರ್ಥರು ಅಂತ ಬರ್ತದೆ. ಅವರು ಆಸ್ ಯೂಶುವಲ್ ಆಗಿ ಅವತ್ತು ಪೂಜೆ ಗೀಜೆ ಪುನಸ್ಕಾರ ಎಲ್ಲ ಮಾಡಿದ್ದಾರೆ. ಅವರ ಹೆಸರು ಮರೆತು ಬಿಟ್ಟಿದ್ದೀನಿ ನಾನು. ತೀರ್ಥಪ್ರಸಾದ, ಎಲ್ಲರಿಗೂ ತೀರ್ಥಪ್ರಸಾದ ಆಗಿದೆ. ತಾವು ಊಟ ಮಾಡಿದ್ರೋ ಮಾಡಲಿಲ್ವೋ ಏನೋ ಗೊತ್ತಿಲ್ಲ. ಸರಿ, ಎಲ್ಲರದು ಸ್ವಲ್ಪ ಬೇಗ ಊಟ ಮಾಡಿ ಅಂದ್ರಂತೆ. ಸರಿ, ಎಲ್ಲರೂ ಬೇಗ ಊಟ ಮಾಡಿದ್ರು. ಈಗ ನಮಗೆ ಉತ್ಕ್ರಮಣ ಕಾಮಲ ಬರ್ತಾ ಇದೆ ಅಂಥೇಳಿ ಆ ಗೋಡೆಗೆ ವರ್ಕೊಂಡ್ರಂತೆ. ನೋಡಿ, ಈಗ ನಾವಿಯಿಂದ ಹೊಟ್ಟೆಗೆ ಬಂದಿದೆ, ಹೃದಯಕ್ಕೆ ಬಂದಿದೆ, ಕಂಠಕ್ಕೆ ಬಂದಿದೆ, ಇನ್ನೇನು ಮೂಗಿಗೆ ಬಂದಿದೆ. ತಕ್ಷಣ ಮೂಗನ್ನ ಸ್ತಬ್ಧ ಮಾಡಿದ್ರಂತೆ. ಅಲ್ಲಿ ತನಕ ಅವ್ರು ಮಾತಾಡಿದ್ದಾರೆ. ವಾಯು ಸ್ತಬ್ಧ ಆದ ತಕ್ಷಣದಲ್ಲೇ ನಾಭಿಯಿಂದ ಹೃದಯಕ್ಕೆ ಬಂತು ವಾಯುದೇವರು, ಹೃದಯದಿಂದ ವಕ್ಷಸ್ಥಳಕ್ಕೆ ಬಂತು, ವಕ್ಷಸ್ಥಳದಿಂದ ಕಂಠಕ್ಕೆ ಬಂತು, ಕಂಠಕ್ಕೆ ಬಂತು, ಸ್ತಬ್ಧ ಆಯಿತು. ನಡು ಹುಬ್ಬಿಗೆ ಅದನ್ನು ತಗೊಂಡ್ರು. ನಡು ಹುಬ್ಬಿಗೆ ಬಂದ ತಕ್ಷಣದಲ್ಲೇ ಆ ವಾಯು ಯಾವಾಗ ಇವರು ಸ್ತಬ್ಧ ಮಾಡಿದ್ರು, ಅದು ಬೇರೆ ಕಡೆ ಹೋಗ್ಲಿಕ್ಕೆ ಅವಕಾಶನೇ ಇರಲಿಲ್ಲ. ತಕ್ಷಣ ಬ್ರಹ್ಮರಂಧ್ರ ಒಡೆದು ಬಿಡ್ತಂತೆ. ಇವತ್ತಿಗೂ ಕೂಡ ಕಂಬಕ್ಕೆ ಇಂತಹ ತೀರ್ಥರು, ಹೆಸರು ಮರೆತೆ ನಾನು, ಇಂಥವರು ಇಲ್ಲಿ ಈ ಕಂಬದಲ್ಲಿ ದೇಹ ತ್ಯಾಗ ಮಾಡಿದ್ರು ಅಂತ ಆ ಕಂಬಕ್ಕೇನೆ ಅಂಗಾರಕ್ಷತೆ ಹಚ್ಚಿ ತೀರ್ಥ ಕೊಡ್ತಾರೆ. ತುಳಸಿ ಹೂವು, ನಿರ್ಮಾಲ್ಯ ತುಳಸಿ ಹೂವು ಅದನ್ನು ಮುಡಿಸ್ತಾರೆ. ಇವತ್ತು ನಂಜನಗೂಡದಲ್ಲಿ ಇದು ಪ್ರಸ್ತುತವಾಗಿದೆ. ಇದನ್ನು ತುಂಬ ಏನು ಶತಮಾನದ್ದಲ್ಲ, ಅಥವಾ ಇದು ಭಾಗವತದ ಪುರಾಣ ಗ್ರಂಥಗಳಲ್ಲಿ ಹೇಳುವ ಕಥೆಗಳಲ್ಲ. ಕೇವಲ 200 ವರ್ಷದ ಹಿಂದೆ ಆಫ್ಟರ್ ರಾಘವೇಂದ್ರ ಸ್ವಾಮಿಗಳು ನೋಡ್ಕೊಳ್ಳಿ. ಆಫ್ಟರ್ ರಾಘವೇಂದ್ರ ಸ್ವಾಮಿಗಳು ಇದು ನಡೆದಂಥ ಘಟನೆ.
ಸ್ವೇಚ್ಛಾಮರಣಿಗಳು ಹೇಗಿರ್ತಾರೆ ಅಂತಂದರೆ ಅವರು ಬೃಂದಾವನ ಅಲ್ಲೇ ಪಂಚವೃಂದಾವನ ಇದೆ, ಅದರಲ್ಲಿ ನಂಜನಗೂಡಿನಲ್ಲಿ. ಆ ಪಂಚವೃಂದಾವನದಲ್ಲಿ ಒಂದು ಬೃಂದಾವನ ಅವರದಾಗಿದೆ. ನೆಕ್ಸ್ಟ್ 8ನೇದು ದೇವತೆಗಳ ಸಹಿತ ಕ್ರೀಡೆ. ದೇವತೆಗಳ ಉಪವನದಲ್ಲಿ ಕ್ರೀಡಿಸಬೇಕೆಂದು ಅನೇಕ ಯೋಗಿಗಳು ಬಯಸ್ತಾರಂತೆ. ಯಾಕೆ? ಅವರ ಹಾವ ಭಾವ ಲಕ್ಷಣ, ಉಪಾಸನೆ, ಸೆಲ್ಫ್ ಡೆಡಿಕೇಶನ್ನು ಇದನ್ನೆಲ್ಲ ಗಂಭೀರವಾಗಿ ಸ್ವೀಕಾರ ಮಾಡಲಿಕ್ಕೋಸ್ಕರವಾಗಿ. ಅಂದ್ರೇನು ಅಭಿಪ್ರಾಯ? ಅವ್ರ ಮೇಲೆ ಲವ್ ಅಂತಲ್ಲ, ಖಂಡಿತ ಅಲ್ಲ, ಸತ್ವಗುಣ ಆರಾಧನೆ ಅಂತ ಹೇಳ್ತಾರೆ ಇದಕ್ಕೆ ಭಾಗವತ. ಆ ಸತ್ವಗುಣ ಆರಾಧನೆಯನ್ನು ಧ್ಯಾನಿಸಿ, ಓಹೋ ಅವರು ಮುಮುಕ್ಷುಗಳಾಗಿ ಈ ರೀತಿ ಧ್ಯಾನ ಮಾಡಿ ಮುಮುಕ್ಷುಗಳಾಗಿದ್ದೇ ಆ ಸ್ಥಾನದಲ್ಲಿದ್ದಾರೆ, 32 ಕಕ್ಷೆ ಒಳಗೆ ಯಾವುದೋ ಒಂದು ಕಕ್ಷೆ ಒಳಗೆ ಅವರಿದ್ದಾರೆ ಅಂತ ತಾವು ತಿಳಿದು ಅದನ್ನು ಧ್ಯಾನ ಮಾಡಿ. ಅಂದ್ರೇನು? ಇಂದ್ರಾದಿ ತತ್ವಾಭಿಮಾನಿ ದೇವತೆಗಳು ಅಂತ ಅರ್ಥ. ಮತ್ತು ಅವರು ಹೊರತು ಉಳಿದ ದೇವತೆಗಳು, ದೇವತಾಶ್ರೀಯರು ವಿಮಾನಾದಿಗಳಲ್ಲಿ ಯೋಗಿಗಳನ್ನು ಕೂಡಿಸ್ಕೊಂಡು ತಿರುಗಿಸಿ ಸುಖಪಡಿಸ್ತಾರಂತೆ. ಓ ಭಲೆ ಬೇಷ್, ಬಂದಿದ್ಯಾ, ಪರವಾಗಿಲ್ಲ, ನೋಡಿದ್ಯಾ, ನಮ್ಮ ವನವನ್ನು ನೋಡಿದ್ಯಾ, ನಮ್ಮ ಪೂಜೆ ಕರ್ಮ ನೋಡಿದ್ಯಾ, ತುಂಬ ಸಂತೋಷ ಆಯಿತು ಅಂಥೇಳಿ ತಾವು ಅವರನ್ನ ಕೈ ಹಿಡಿದು ವಿಮಾನದಲ್ಲಿ ಇಡೀ ಆ ದೇಶವನ್ನು, ಆ ರಾಜ್ಯವನ್ನು, ಆ ಸ್ಥಳವನ್ನು, ಅದು ಶ್ವೇತದ್ವೀಪ ಆಗಿರಬಹುದು, ಅನಂತಾಸನ ಆಗಿರ್ಬೋದು, ಸ್ವರ್ಗ ಆಗಿರ್ಬೋದು, ಕೈ ಹಿಡಿದು ತಾವು ಕರ್ಕೊಂಡು ಹೋಗಿ ಬರ್ತಾರಂತೆ. ಇದನ್ನ ದೇವತೆಗಳ ಸಹಿತ ಕ್ರೀಡೆ ಅಂತ ಹೇಳ್ತಾ ಇದ್ವಿ. ದಿಸ್ ಈಸ್ ಆಲ್ಸೋ ಎ ಟೈಪ್ ಆಫ್ ಉಪಾಸನ ಸಿದ್ಧಿ. ನೆಕ್ಸ್ಟ್ ಸಂಕಲ್ಪಾನುಸಾರ ಸಿದ್ಧಿ. ಏನಿದು ಸಂಕಲ್ಪಾನುಸಾರ ಸಿದ್ಧಿ ಅಂತಂದರೆ, ಅನ್ನ ಪಾನ ಇತ್ಯಾದಿಗಳಲ್ಲಿ ಶ್ರೀಹರಿ ಯಾವ ಗುಣ ಉಳ್ಳವನೆಂದು ತಿಳಿಯುವನೋ ಅವನು ಆ ಕಾಮಿತವನ್ನು ಹೊಂದುತ್ತಾನೆ. ಅಂದ್ರೇನು? ತಾನು ಸ್ವೀಕಾರ ಮಾಡುವ ಶುದ್ಧ ಆಹಾರವನ್ನು ಭಗವಂತನಿಗೆ ಅರ್ಪಣೆ ಮಾಡಿ ಅದನ್ನು ತಾವು ತಮ್ಮ ಅಧಿಷ್ಠಾನದಲ್ಲಿ ಇಟ್ಕೊಂಡಿರ್ತಾರಂತೆ. ನಾನಾಗಲೇ ತುಂಬ 1 ತಿಂಗಳು 2 ತಿಂಗಳು ಹಿಂದನೇ ಬಾಳೆಗಾರಮಠ ಸ್ವಾಮಿಗಳ ಗುಣನಿಧಿ ತೀರ್ಥರು ಅಂತೂ ಮತ್ತೆ ವ್ಯಾಸರಾಜ ಮಠದ ಪರಂಪರೆಯಲ್ಲಿ ಬಂದ ವಿದ್ಯಾಪೂರ್ಣ ತೀರ್ಥರು, ಇವರಿಬ್ಬರ ಕತೆ ನಾನು ಹೇಳಿದ್ದೆ. ಇವರಿಬ್ಬರು ಕೂಡ ಇದಕ್ಕೆ ಸಂಬಂಧಪಟ್ಟಂಥವರು. ಸಂಕಲ್ಪಾನುಸಾರ ಸಿದ್ಧಿ. ಬಾಳೆಗಾರ ಮಠದ ಪರಂಪರೆಯಲ್ಲಿ ಬಂದವರು ರಘುಪುಂಗವ ತೀರ್ಥರು ಅಂತ. ಸ್ವಇಚ್ಛೆ, ಸಂಕಲ್ಪಾನುಸಾರ ಸಿದ್ಧಿ. ಅನ್ನ ಪಾನ ಏನು ಕೊಟ್ಟರು ಕೂಡ ಅದನ್ನು ಭಗವಂತನಿಗೆ ಅರ್ಪಣೆ ಮಾಡೋದು. ಅದರಲ್ಲಿ ಅರ್ಪಣೆ ಮಾಡಿದ ನಂತರದಲ್ಲಿ ಅದರಲ್ಲಿರುವಂತಹ ರಸವನ್ನು ತಾವು ಕಣ್ಣಿನಿಂದಲೇ ನೋಡಿ ಸ್ವೀಕಾರ ಮಾಡೋದು. ಆ ವಸ್ತು ಹಾಗೆ ಇರ್ತದೆ. ಅದರಿಂದ ತಮ್ಮ ದೇಹವನ್ನು ಸಾಧನೆಗೋಸ್ಕರವಾಗಿ ಬಗ್ಗಿಸಿಕೊಳ್ತಕ್ಕಂಥದ್ದು. ಇದು ಒಂದು ಥರ ಸಿದ್ಧಿ. ಇದನ್ನು ಸಂಕಲ್ಪಾನುಸಾರ ಸಿದ್ಧಿ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ 10ನೇದು ಅಪ್ರತಿಹತಾಜ್ಞೇಯ ಸಿದ್ಧಿ. ಏನಿದು ಅಂದರೆ, ಭಗವಂತನಲ್ಲಿ ಈಶಿತೃತ್ವ ವಶಿತ್ವಾದಿ ಗುಣಗಳನ್ನು ಭಕ್ತಿಯಿಂದ ಚಿಂತನೆ ಮಾಡ್ತಕ್ಕಂಥದ್ದು. ಅಂದ್ರೇನು? ಬ್ರಹ್ಮಾಸ್ತ್ರ, ಮಹಾತಪಸ್ವಿಗಳ ಶಾಪ ಇವುಗಳ ಹೊರತು ಉಳಿದೆಲ್ಲ ಕಡೆಯೂ ತಡೆಯಿಲ್ಲದೆ ನಡೆಯುವುದು ಅಂತ ಅರ್ಥ. ಇವರಿಗೆ ಅಪ್ರತಿಹತಾಗ್ನೇಯ ಸಿದ್ಧಿ. ಎಂಥ ಚಳಿ, ಮಳೆ, ಬಿಸಿಲು, ಉಲ್ಕಾಪಾತ ಏನು ಬೇಕಾದ್ರೆ ಆಗಲಿ, ಅದನ್ನು ಗಂಗಾ ಪ್ರವಾಹ ಬರಲಿ, ಕೊಚ್ಕೊಂಡು ಹೋಗುವಂಥ ಪ್ರವಾಹ ಬರಲಿ, ಮಂಜುಗಡ್ಡೆ ಬೀಳಲಿ, ಏನಿಲ್ಲ, ತಟಸ್ಥರಾಗಿ ತಂಪಾಡ್ತಾ ಟ್ರಾವೆಲ್ ಮಾಡ್ತಾ ಇರ್ತಾರೆ ಭಗವಂತನ ಸ್ಮರಣೆ ಮಾಡಿಕೊಂಡು. ಅವ್ರಿಗೇನೂ ಆಗೋದಿಲ್ವಾ? ಏನು, ಅದಕ್ಕೆ ಅದೇ ಸಿದ್ಧಿ. ಏನೂ ಆಗೋದಿಲ್ಲ ಅನ್ನೋದೇ ಸಿದ್ಧಿ. ಅದಕ್ಕೆ ಅಪ್ರತಿಹತಾಜ್ಞೇಯ ಸಿದ್ಧಿ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ತ್ರಿಕಾಲ ಜ್ಞಾನ ಸಿದ್ಧಿ. ಭೂತ ಭವಿಷ್ಯ ವರ್ತಮಾನಗಳನ್ನು ತಿಳಿದುಕೊಂಡು ಆ ಕಾಲದಲ್ಲಿ, ಭೂತಕಾಲದಲ್ಲಿ, ವರ್ತಮಾನ ಕಾಲದಲ್ಲಿ, ಭವಿಷ್ಯತ್ ಕಾಲದಲ್ಲಿ ತದ್ವಾಚ್ಯ ತದ್ಭಿನ್ನ ತದಂತರ್ಯಾಮಿಯಾಗಿ ಭಗವಂತ ಪ್ರೇರಕನಾಗಿದ್ದಾನೆ. ಅವನೇ ಪ್ರೇರಕ
ಅಂಥೇಳಿ ಧ್ಯಾನ ಮಾಡ್ತಕ್ಕಂಥದ್ದು. ಈ 3 ಕಾಲಗಳಲ್ಲಿ ನಡೆಯುವಂತಹ ಸೃಷ್ಟಿ, ಸಂಹಾರ, ನಿಯಮ ಇತ್ಯಾದಿಗಳ ಜ್ಞಾನಗಳನ್ನು ಹೊಂದಿರ್ತಾರೆ. ಇದನ್ನ ತ್ರಿಕಾಲ ಜ್ಞಾನ ಸಿದ್ಧಿ. ಬೆಸ್ಟ್ ಎಕ್ಸಾಂಪಲ್ ಹೇಳಬೇಕು ಅಂದರೆ, ನವಬೃಂದಾವನದಲ್ಲಿ ವಿಷ್ಣು ತೀರ್ಥರು ಅಂತ ಒಬ್ಬರಿದ್ದರು. ಅವರಿಗಾಗಲೇ ತೀರ್ಕೊಂಡ್ಬಿಟ್ಟು 25 ವರ್ಷ 30 ವರ್ಷ ಆಯಿತು. ಅಲ್ಲೇ ತಾವು ಸುಮಾರು ಒಂದು 20-22 ವರ್ಷಗಳ ಕಾಲ ಅಲ್ಲೊಂದು ರಂಗನಾಥ ದೇವಸ್ಥಾನ ಇದೆ. ಅಲ್ಲಿ ಒಬ್ಬರು ಮಲ್ಕೊಳ್ಳೋ ಅಷ್ಟು ಜಾಗ ಇದೆ. ಅಲ್ಲಿ ತುಂಗಭದ್ರಾ ಸ್ನಾನ ಮಾಡೋದು, ಎಲ್ಲ ಯತಿಗಳಿಗೂ ಪೂಜೆ ಮಾಡಿ ಹಸ್ತೋದಕ ಮಾಡಿ ತಾವು ಒಂದು ಅನ್ನನೋ ಹಣ್ಣು ಹಂಪಲ ಏನು ಸಿಗುತ್ತೋ ಅದು ಆ ಕಾಲಕ್ಕೆ ಅದನ್ನು ಎಲ್ಲರಿಗೂ ಹಸ್ತೋದಕ ಮಾಡಿ ತಾವು ತಿಂದ್ಕೊಂಡು ಬಹಳ ವರ್ಷ ಇದ್ದರು. 22 ವರ್ಷ ಅಲ್ಲಿದ್ದರು. ಒನ್ ಫೈನ್ ಡೇ ಏನಾಯಿತು, ಅವರ ಸೇವಾ ಭಗವಂತನಿಗೆ ಸಾಕು ಅನ್ನಿಸ್ತು ಯತಿಗಳಿಗೆ. ಅದಕ್ಕೆ ಅವರೇನು ಮಾಡಿದ್ರು ಗೊತ್ತಾ, ಕನಸಲ್ಲಿ ಅವ್ರಿಗೆ ಹೇಳಿದ್ರು, ನಾಳೆ ನೀ ಇಲ್ಲಿಂದ ಹೊರಡು ಅಂತಾಯಿತು. ಬಹಳ ದುಃಖ ಬಂದ್ಬಿಡ್ತು. ಇದೇನಪ್ಪ, ನಾನು ಸರಿ ಇಲ್ವಾ, ನನ್ನ ಪೂಜೆ ನೀವು ಸ್ವೀಕಾರ ಮಾಡ್ತಾ ಇಲ್ವಾ, ಏನಿದೆ ಇದ್ದಕ್ಕಿದ್ದಂಗೆ ನಾಳೆಯಿಂದ ಹೊರಡು ಅಂದ್ಬಿಟ್ರೆ ಗತಿ ಏನು? ಸರಿ ನೋಡೋಣ ಅಂತ ಅಂದ್ಬಿಟ್ಟು ಮಂಡು ಹೊರ್ಕೊಂಡು ಒಂದು ದಿವಸ ಇದ್ರು. ಹೇಳಿದ್ದು ಅರ್ಥ ಆಗಲಿಲ್ಲ ನಿನಗೆ, ನೀನು ನದಿ ದಾಟ್ ಹೋಗಿ ಅಲ್ಲಿ ಹೋಗಿ ನೀನು ಉಪಾಸನೆ ಮಾಡು, ಇಲ್ಲಿಂದ ನಾಳೆ ಜಾಗ ಖಾಲಿ ಮಾಡಲೇಬೇಕು ನೀನು ಅಂತ ಮತ್ತೆ ಯಾರೋ ಬಂದು ಹೇಳಿದಾಗಾಯ್ತಂತೆ. ಇನ್ನು ನಾವು ವಿರುದ್ಧ ದಿಕ್ಕಿನಲ್ಲಿ ಹೋಗಬಾರದು ಅಂತಂದ್ಬಿಟ್ಟು ಸರಿ ದೇವರ ಆಜ್ಞೆ, ವ್ಯಾಸರಾಜರ ಆಜ್ಞೆ ಅಂತ ಅವರು ಸ್ವೀಕಾರ ಮಾಡಿ ಹೊಸಪೇಟೆಗೆ ಬಂದುಬಿಟ್ರು. ಹೊಸಪೇಟೆಗೆ ಬಂದ್ರೆ ಏನಾಯಿತು ಅಂದರೆ, ಮಾರನೇ ದಿವಸ ಹಸುಗಳ ಹಿಂಡು ಅಲ್ಲಿ ಮೇಯಕ್ಕೆ ಹೋಗಿದೆ. ಒಂದು ಹುಲಿ ಬಂದು ಆ ಇದಕ್ಕೆ ನವಬೃಂದಾವನಕ್ಕೆ ಬಂದು ಒಂದು ಹಸುವನ್ನು ಕೊಂದು ರಕ್ತ ಕುಡಿದು ಮಾಂಸ ತಿಂದು ಅದನ್ನು ಎಲ್ಲ ಕಡೆಯೋ ಚೆಲ್ಲ ಪಿಲ್ಲಿ ಮಾಡಿಬಿಟ್ಟಿದ್ದ ನವಬೃಂದಾವನದಲ್ಲಿ. ಸರಿ ಇದ್ರ ಮಧ್ಯದಲ್ಲಿ ನೀರು ಬೇರೆ, ಹೋಗೋದು ಕಷ್ಟ. 2 ದಿವಸ ಪೂಜೆ ಇರಲಿಲ್ಲ. 2 ದಿವಸ ನೀರು ಕಮ್ಮಿ ಆಯಿತು. ಮತ್ತೆ ಪೂಜೆ ಮಾಡಲಿಕ್ಕೆ ಅರ್ಚಕರು ಹೋದರು. ಹೋಗಿ ನೋಡ್ತಾರೆ, ಅದನ್ನು ಕ್ಲೀನ್ ಮಾಡೋ ಹೊತ್ತಿಗೆ ಸಾಯಂಕಾಲ ಆಗೋಯ್ತು. ಆ ಮಾಂಸ ಮಡ್ಡಿ ಇದು ಅದನ್ನೆಲ್ಲ ಕ್ಲೀನ್ ಮಾಡೋ ಹೊತ್ತಿಗೆ ಸಾಯಂಕಾಲ ಆಗೋಯ್ತು. ಇನ್ನೇನು ಸ್ನಾನ ಮಾಡೋದೇನೋ, ಇನ್ನೇನು ಪೂಜೆ ಮಾಡೋದೇನೋ, ನೈವೇದ್ಯ ಮಾಡೋದೇನೋ, ಒಂದು ಮಂಗಳಾರತಿ ಮಾಡ್ಕೊಂಡು ಬಂದುಬಿಟ್ರಂತೆ. ಅದನ್ನು ಬಂದು ಈ ವಿಷ್ಣು ತೀರ್ಥ ಅನ್ನೋರಿಗೆ ಹೇಳಿದ್ರಂತೆ. ಆಗ ಅವರು ಅಂದ್ಕೊಂಡ್ರಂತೆ, ಬ್ರಹ್ಮ ನಿಜವಾಗ್ಲೂ ಎಷ್ಟು ಕಾಲಜ್ಞಾನಿಗಳು ಅಲ್ಲಿ ಕೂತಿರೋರು, ನನಗೆ ಆ ಸ್ಥಿತಿ ಬರಬೇಕಾಗಿತ್ತು. ಅದನ್ನು ನನಗೆ ತಡೆದು ನನಗೆ ಆಯುಸ್ಸನ್ನು ಕೊಟ್ಟು ಇನ್ನೂ ನೀನು ಸಾಧನೆ ಮಾಡುವಂತ ನನ್ನನ್ನು ಇಲ್ಲಿ ಕಳಿಸಿ ಅಲ್ಲಿ ಅನಾಹುತ ನಡೆದಿದೆಯಲ್ಲ, ನಿಜವಾಗ್ಲೂ ಬಹಳ ಸಂತೋಷಪಟ್ರಂತೆ. ನಿಜವಾಗ್ಲೂ ನನ್ನ ಬೆನ್ನೆಲುಬಾಗಿ ನಿಂತು ನನ್ನನ್ನು ಇವತ್ತು ನವಬೃಂದಾವನ ಯತಿಗಳು ಸಂರಕ್ಷಣೆ ಮಾಡಿದ್ದಾರೆ ಅಂತ ಅವರು ಇರೋ ತನಕ ಹೇಳ್ಕೊಳ್ಳೋರು. ಕೊನೆಯಲ್ಲಿ ಹೊಸಪೇಟೆ ಬಿಟ್ಟು ಅವರ ತಮ್ಮನ ಮನೆ ಇದೆ ರಾಜಾಜಿನಗರದಲ್ಲಿ, 3rd ಬ್ಲಾಕಲ್ಲಿ. ಅವ್ರನ್ನ ಹೋಗಿ ನಾನು ಭೇಟಿ ಮಾಡಿದ್ದೆ. ಅಲ್ಲಿಂದ ಬಂದ ಮೇಲೆ ಹೋಗಿ 2-3 ಸಾರಿ ಅವ್ರನ್ನ ನಾನು ಭೇಟಿ ಮಾಡಿದ್ದೆ. ಅವ್ರಿಗೂ ನಮ್ಮ ಮನೆಗೆ ಕರೆಸ್ಕೋವಂತಹ ಒಂದು ಅವಕಾಶ ನಮಗೆ ಸಿಕ್ಕಿತ್ತು. ಯಾತಕ್ಕೆ ಹೇಳಕ್ಕೆ ಬಂದೆ ಅಂತಂದರೆ, ಅವರ ಕಾಲಜ್ಞಾನಿ ಹೌದೋ ಅಲ್ಲೋ ನಮಗೆ ಗೊತ್ತಿಲ್ಲ, ಒಳ್ಳೆ ಸಾಧಕರು ಇರಲಿ. ಆದರೆ ಅಲ್ಲಿ ನವಬೃಂದಾವನದಲ್ಲಿ ಕೂತಂಥ ಯತಿಗಳು ಒಳ್ಳೆಯ ಸಾಧಕರು ಅನ್ನೋದಕ್ಕೆ ಇದಕ್ಕಿಂತ ಇನ್ನೇನು ಉತ್ತರ ಹೇಳಬೇಕಾಗಿದೆ. ನೆಕ್ಸ್ಟ್ 12ನೇದು ಪರರ ಚಿತ್ತೆಗಳನ್ನು ತಿಳಿಯುವುದು. ಯಾರೋ ಬಂದಿರ್ತಾರೆ, ಅವ್ರು ನೋಡಿದ ತಕ್ಷಣ ಹೇಳ್ತಕ್ಕಂಥದ್ದು, ಅವ್ರು ನೋಡಿದ ತಕ್ಷಣ ಇದಕ್ಕೋಸ್ಕರವಾಗಿ ಒಂದಿದ್ದಿ ಅಂತ ಹೇಳ್ತಕ್ಕಂಥದ್ದು, ಅದು ಒಂದು ಸಿದ್ಧಿ. ನೆಕ್ಸ್ಟ್ ಶೀತೋಷ್ಣಾದಿಗಳನ್ನು ಸಹಿಸುವಿಕೆ. ಬೆಸ್ಟ್ ಎಕ್ಸಾಂಪಲ್ ಏನು ಗೊತ್ತಾ, ಶೀತೋಷ್ಣಾದಿಗಳನ್ನು ಸಹಿಸುವಿಕೆ. ಚಳಿ ಬಂದರೆ ನಡಗಲ್ಲ, ಬಿಸಿಲು ಜಾಸ್ತಿ ಆಯಿತು ಕ್ಯಾಕರಿಸಿ ಸೂರ್ಯನನ್ನು ಉಗಿಯಲ್ಲ. ನೀನು ಕೊಟ್ಟಿದ್ದು ಕಾಲಾಂತರ್ಗತ, ಕಾಲ ನಿಯಾಮಕ, ಕಾಲಾತೀತ, ತ್ರಿಕಾಲಜ್ಞ ಅಂಥೇಳಿ ಬೆಸ್ಟ್ ಅಂದರೆ ನಾನು ಕಂಡ ಹಾಗೆ ಕಂಡಿದ್ದು ಅಂದರೆ ಪೇಜಾವರದವರು ಮತ್ತು ವಿದ್ಯಾಮಾನ್ಯ ತೀರ್ಥರು.
ಎಂಥ ಚಳಿ. ಒಮ್ಮೆ ಬದರಿಗೆ ಹೋಗುವಂಥ ಅವಕಾಶ ಸಿಕ್ತು ಅವ್ರ ಜೊತೆ. 2 ಬಾರಿ ನಮಗೆ ಅವಕಾಶ ಸಿಕ್ತು. ಹೋದಾಗ ಏನು ಚಳಿ ನಡುಗಿಸ್ತಾ ಇದೆ, ಮಂಜು ಹಿಮ ಬೀಳ್ತಾ ಇದೆ. ಅಂಥದ್ರಲ್ಲೂ ಕೂಡ ಒಂದು ಲಂಗೋಟಿ ಹಾಕ್ಕೊಂಡು ಆ ಅಳಕನಂದದಲ್ಲಿ ಮುಳುಗಿ ಎದ್ರು ಅಂತಂದ್ರೆ ಕಣ್ಣು ಕಟ್ಟದಾಗಿದೆ. ಇವತ್ತಿಗೂ ಕೂಡ ಕಣ್ಣು ಕಟ್ಟದಾಗಿದೆ ಪೇಜಾವರದವರು ಸ್ನಾನ ಮಾಡಿದ್ದು. ಇದು ಶೀತೋಷ್ಣ ಸಮವನ್ನ ಎರಡೂ ಕೂಡ ಸಮ ಅಂತ ಅದು 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 ಒಂದು ಸಿದ್ಧಿ. ಇದನ್ನ ಅವರು ಪಡೆದಿದ್ರು ಅಂತ ಧಾರಾಳವಾಗಿ ನಾವು ಹೇಳಬಹುದು. ನೆಕ್ಸ್ಟ್ ಪರರಚಿತ್ತಗಳನ್ನು ಅಗ್ನಿಸ್ತಂಭ. ಅಗ್ನಿಸ್ತಂಭ ಅಂತಂದ್ರೆ ಅಗ್ನಿ ಥರ ಉರಿಯೋದು ಅಂತ ಅರ್ಥ. ಹತ್ರ ಯಾರನ್ನು ಸೇರಿಸೋಲ್ಲ. ತಮಗೆ ಯಾವಾಗ ಬೇಕೋ ಆವಾಗ ಆಹಾರ ಸ್ವೀಕಾರ ಮಾಡ್ತಾರೆ. ಇಲ್ಲಿ ಅಂದ್ರೆ ಸುಮ್ಮನೆ ಕೂತಿರ್ತಾರೆ, ಜಡ ಬರುತ್ತಂತಾರೆ. ಅದೇ ರೀತಿ ಸೂರ್ಯ ಸ್ತಂಭ, ಅದೇ ರೀತಿ ಸೂರ್ಯನನ್ನೇ ಅಗ್ನಿಸ್ತಂಭ ಅಂದ್ರೆ ಇನ್ನೂ ಒಂದು ಅರ್ಥ ಇದೆ. ಅಗ್ನಿಯನ್ನು ಸುತ್ತಲೂ ಹಾಕ್ಕೊಂಡು ಮಧ್ಯದಲ್ಲಿ ಭಗವಂತನನ್ನು ಧ್ಯಾನ ಮಾಡಿ ಅಗ್ನಿಯಂತರ್ಯಾಮಿ ಭಗವಂತನನ್ನ ಪರಶುರಾಮ ದೇವರನ್ನ ಸಾಕ್ಷಾತ್ಕಾರ ಮಾಡಿಕೊಳ್ಳೋದು ಅಂತ ಒಂದರ್ಥ. ಅದೇ ರೀತಿ ಸೂರ್ಯ ಸ್ತಂಭ, ಒಂಟಿ ಕಾಲಲ್ಲಿ ನಿಂತ್ಕೊಂಡು ದಿಯೋ ಯೋನ ಪ್ರಚೋದಯಾತ್ ಅಂತ ಹೇಳಿ ಜಪತಪಾದಿಗಳನ್ನು ಮಾಡ್ಕೊಳ್ಳೋದು. ಬೆಳಿಗ್ಗೆ ನಿಂತ್ಕೊಂಡ್ಬಿಟ್ರೆ ಸೂರ್ಯಾಸ್ತಮಯ ತನಕ ನಿಂತಿರ್ತಕ್ಕಂಥದ್ದು. ಆಮೇಲೆ ಸೂರ್ಯಾಸ್ತಮಯ ಆಯಿತು ಅಂದ ತಕ್ಷಣದಲ್ಲೇ ಕಾಲನ್ನು ಕೆಳಗಡೆ ಬಿಟ್ಟು ದೇವ್ರಿಗೊಂದು ಮಂಗಳಾರತಿ ಮಾಡಿ ಊಟ ಮಾಡಿ ವಿಶ್ರಾಂತಿ ತಗೊಳ್ಳೋದು. ಇದನ್ನು ಸೂರ್ಯಸ್ತಂಭ ಅಂತ ಹೇಳ್ತಾರೆ. ಅದೇ ರೀತಿ ಜಲಸ್ತಂಭ, ಜಲದಲ್ಲಿ ನಿಂತು ಭಗವಂತನ ಧ್ಯಾನೋಪಾಸನೆ ಮಾಡತಕ್ಕಂಥದ್ದು. ನೆಕ್ಸ್ಟ್ ವಿಷಸ್ತಂಭ, ವಿಷವನ್ನು ಕುಡಿದ್ರೂ ಕೂಡ ಅರಗಿಸಿಕೊಳ್ಳುವಂಥ ಸಾಮರ್ಥ್ಯ ಉಳ್ಳಂಥದ್ದು. ಬೆಸ್ಟ್ ಎಕ್ಸಾಂಪಲ್ ಪ್ರಹ್ಲಾದ. ಅಂದ್ರೇನು? ಸೂರ್ಯ, ಜಲ, ವಿಷ ಇದರಲ್ಲಿ ಅಲ್ಲಿ ಅಂತರ್ಯಾಮಿಯಾಗಿರುವ ಭಗವಂತನನ್ನು ಧ್ಯಾನಿಸಿ ಅಗ್ನಿ, ಜಲ ಶಕ್ತಿಗಳನ್ನು ಸ್ತಂಭನ ಮಾಡ್ತಾರೆ. ಬೆಸ್ಟ್ ಎಕ್ಸಾಂಪಲ್ ಪ್ರಹ್ಲಾದ. ಇನ್ನು ಅದಕ್ಕಿಂತಲೂ ಬೇರೆ ಇನ್ನೇನು ಹೇಳಬೇಕಾದ್ದೇ ಇಲ್ಲ. ನೆಕ್ಸ್ಟ್ ಕೊನೆಯದಾಗಿ 18 ಅಪರಾಜಯ ಸಿದ್ಧಿ. ಏನದು ಅಪರಾಜಯ ಸಿದ್ಧಿ? ಶ್ರೀವತ್ಸ, ಚಕ್ರಾದಿ ಆಯುಧಗಳನ್ನು, ಧ್ವಜಾದಿಗಳನ್ನು ಅಲ್ಲಿ ಇರತಕ್ಕಂಥವನು, ಸಾಲಿಗ್ರಾಮದಲ್ಲಿ ಇರ್ತಕ್ಕಂಥವನು, ಅಲ್ಲಿ ರಾಮಕೃಷ್ಣಾದಿ ವಿಭೂತಿ ರೂಪಗಳು ಇದೆ ಅಂತ ಧ್ಯಾನ ಇಲ್ಲದೆ ಪರಾಜಯವಿಲ್ಲದವನಾಗುವವನು. ಯಾವ ಕಾಲದಲ್ಲೂ ಅವರಿಗೆ ಅಪಜಯ ಅನ್ನೋದು ಇಲ್ಲವೇ ಇಲ್ಲ. ಬೆಸ್ಟ್ ಎಕ್ಸಾಂಪಲ್ ಯಾರು ಗೊತ್ತಾ? ಜಿತಾಮಿತ್ರರು. ಬೆಸ್ಟ್ ಎಕ್ಸಾಂಪಲ್ ಯಾರು ಗೊತ್ತಾ? ಮಧ್ವಪತಿ ವಿಠ್ಠಲರು, ಪುರಂದರದಾಸರ ಮಕ್ಕಳು ಮಧ್ವಪತಿ ವಿಠ್ಠಲರು. ಇವರಿಬ್ಬರು ಏನು ಮಾಡಿದ್ರು? ಪುರಂದರದಾಸರು ತಾವು ಸಂಚಾರ ಹೋದರು. ಕುಸೋ ವ್ಯಾಸರಾದ್ರೆ ಆಗಲೇ ಪ್ರಾಣದೇವ್ರನಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾಗಿತ್ತು ಹಂಪೆ ಒಳಗೆ. ಇದು ಯಂತ್ರೋದ್ಧಾರಕ ಪ್ರಾಣದೇವ್ರನ್ನ. ನಾನು ಊರಿಗೆ ಹೋಗಿದ್ದು ಬರ್ತಾ ಇದ್ದೀನಿ, 2-3 ದಿವಸ ಇರಲ್ಲ, ನೀನು ಪೂಜೆ ಮಾಡು ಅಂತ ಬೇರೆ ಮಕ್ಕಳಿಗೆ ಹೇಳ್ಬೋದಿತ್ತು. ಯಾಕೆ ಮಧ್ವಪತಿಗೆ ಹೇಳಿದ್ರು? ಎಸ್, ಅವರ ಸ್ವಭಾವ, ಅವರ ಸಿದ್ಧಿ ಜಗತ್ತಿಗೆ ಪರಿಚಯ ಆಗಬೇಕಾಗಿತ್ತು. ಅದಕ್ಕೋಸ್ಕರವಾಗಿ ಹೇಳಿದ್ರು. ಆಗಲಿ ಹೋದರು, ಸ್ನಾನ ಮಾಡಿದ್ರು. ಒಂದು ಅಮ್ಮ ಏನೋ ಅನ್ನ ಮಾಡ್ಕೊಟ್ಟಿದ್ಲು, ತೊಗೊಂಡೋಗಿತ್ತು. ಅದನ್ನು ತಿನ್ನು ಅಂದ್ರೆ ತಿಂದುಬಿಡ್ತಾನೆ ಅವನು. ತಿಂತೀಯೋ ಇಲ್ವೋ ನಾಲ್ಗೆ ಹಿರ್ಕೊಳ್ಳೋ ಅಂದ್ರು. ಆ ಪುಟ್ಟ ಬಾಲಕ ಹೇಳಿದ ಮಾತಿಗೆ ಹನುಮಂತ ದೇವರು ನಡುಗಿ ಹೋದ್ರು, ಬಾಯಿ ತೆಗೆದ್ರು, ಅನ್ನವನ್ನು ಉಣಿಸಿದ್ರು. ಖಾಲಿ ಪಾತ್ರೆ ಮನೆಗೆ ತಗೊಂಡೋದ್ರು. ಕುಸೋ ಎಲ್ಲೋ ಅನ್ನ ಅಂದ್ರು. ಅಮ್ಮ ಎಲ್ಲ ಅನ್ನ? ಅವ ಅಪ್ಪ ಹೇಳಲಿಲ್ವಾ? ಅವನ್ನ ಹೋಗಿ ನೈವೇದ್ಯ ಮಾಡ್ಕೊಂಬ. ನೈವೇದ್ಯ ಮಾಡಿದ, ಅವನ್ನೆಲ್ಲ ಬಾಯಿ ತೆಗೆದ, ಎಲ್ಲ ಬಾಯಿಯೊಳಗೆ ಇಟ್ಟೆ ಬಂದೆ ಅಂದ್ರು. ಸುಳ್ಳು ಹೇಳ್ತಾ ಇದ್ದೀನಿ ನೀನು, ಹೋಗಿಲ್ಲ ನೀನು, ಹಾಗೆ ಹೀಗೆ ಅಂತ ಜಬರ್ದಸ್ತು. ಇದೆಲ್ಲ ಕಾಮನ್ ವರ್ಷನ್ ಅಲ್ವಾ ಎಲ್ಲಾರ ಮನೆಯಲ್ಲವೇ? ಸರಿ, ಬೇಕಾದ್ರೆ ಬಂದು ನೋಡು ಅಂದ್ರು. ಮತ್ತು ಮಾನ ದಿವಸ ಹೋಗಿ ತಿಂಡಿ ಒಳಗೆ ಬಾಗಿಲು ಹಾಕೊಂಡ್ರು. ತಿಂಡಿ ಒಳಗೆ ನೋಡಿದ್ರೆ ಹನುಮಂತ ದೇವರು ಬಾಯಿ ತೆಗೆದಿದ್ರು, ಅನ್ನವನ್ನು ಊಟ ಮಾಡಿಸಿದ್ರು ಮಧ್ವಪತಿ ಬಿಟ್ಟರು. ಅರ್ಥ ಆಯ್ತಾ? ಇದು ಅಪರಾಜಯ ಸಿದ್ಧಿ ಅಂತ ಹೇಳ್ತಾರೆ. ಅದೇ ರೀತಿ ಜಿತಾಮಿತ್ರರು ವಿಭುಧೇಂದ್ರ ತೀರ್ಥ ಶ್ರೀಪಾದಂಗಳು ಸಂಚಾರತ್ವೇನು ಅವರನ್ನ ಭೇಟಿ ಮಾಡಿದ್ರು. ಅವರ ಕೃಷಿಕರು, ಏನೂ ಗೊತ್ತಿಲ್ಲ. ಗೂಟವನ್ನ, ಜನವಾರವನ್ನ ಗೂಟಕ್ಕೆ ನೇತು ಹಾಕ್ಬಿಟ್ಟು ಕೃಷಿಗೆ ಹೋಗ್ತಾ ಇದ್ರು, ಅದು ಮೈಲಿಗೆ ಆಗ್ಬಿಡತ್ತೆ ಅಂತ. ಅಲ್ಲಿಂದ ಬರೋರು ಜನವಾರ ಹಾಕ್ಕೊಳ್ಳೋರು, ಊಟ ಮಾಡೋರು.
ಉಪದೇಂದ್ರ ತೀರ್ಥ ಶ್ರೀಪಾದಂಗಳವರು ಬಂದರು. ಇವರು ತುಂಬ ಅನುಕೂಲಸ್ಥರಾಗಿದ್ದರು, ಕೃಷಿಕರಾಗಿದ್ದರು. ಯಾರು ಬಂದ್ರೂ ಕೂಡ ಅವ್ರ ಮನೆಯಲ್ಲೇ ಠಿಕಾಣೆ. ಸರಿ, ಎಲ್ಲರೂ ಹೇಳಿದ್ರು ಉತ್ತಪ್ಪ ಅಂತ ಅವರ ಹೆಸರು, ಗೀತಾಮಿತ್ರರ ಪೂರ್ವದ ಹೆಸರು. ಆ ಉತ್ತಪ್ಪನ ಮನೆಗೆ ಕಳಿಸ್ಬಿಡೋರು. ತಾಯಿ ಮಗ ಇಬ್ಬರವೇ. ಸರಿ, ಯಾರೋ ಸ್ವಾಮಿಗಳು ಅವ್ರ ತಾಯಿ ತುಂಬ ನಂಬರತೆಯಿಂದ ಬನ್ನಿ ಅದಕ್ಕೆ ಏನಂತ ಗೌರವಿಸಿದ್ರು. ಇವನಿಗೆ ಸ್ವಾಮಿಗಳು ಗೊತ್ತಿಲ್ಲ, ಸಾಲಿಗ್ರಾಮನ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಸಂಧ್ಯಾವಂದನೆ ಒಂದು ಗೊತ್ತು, ಏನೋ ಒಂದು ಮಾಡ್ತಿದ್ದ. ಇವರು ಸ್ವಾಮಿಗಳು ನಮಸ್ಕಾರ ಮಾಡಿದ. ನಾನು ಇದಕ್ಕೆ ಹೋಗ್ತೀನಿ, ರೈತ ಗದ್ದೆಗೆ ಹೋಗಬೇಕು ಅಂತ ಹೊರಟೇ ಹೋದ. ತಾಯಿ ಎಲ್ಲ ಅಣಿಗಿಣಿ ಎಲ್ಲ ಮಾಡಿದ್ಲು. ಪೂಜೆ ಪುನಸ್ಕಾರ, ನೈವೇದ್ಯ, ಹಸ್ತೋದಕ ಎಲ್ಲ ಆಯಿತು. ತೀರ್ಥಪ್ರಸಾದ ಇನ್ನೇನು ರೆಡಿ. ಎಲ್ಲಿ ಮನೆ ಎಲ್ಲ ಓನರ್, ಎಲ್ಲಮ್ಮ ನಿಮ್ಮ ಮಗ ಬರ್ತಾರೆ, ಇನ್ನೇನು ಬರೋ ಟೈಮು ಬರ್ತಾನೆ ಅಂದರು. ಸರಿ, ಬಂದ. ಕೈಕಾಲು ತಗೊಂಡು ಬರಕ್ಕೆ ಹೇಳಿ ತೀರ್ಥ ಕೊಡ್ತೀನಿ ಅಂದರು. ಸರಿ, ತೀರ್ಥ ಕೊಡೋಕ್ಕೆ ಅಂತ ಹೋದರು. ಹಿಂಗೆ ಮುಂಜಿ ಆಗಿದೆಯಾ ಅಂದರು ಉತ್ತಪ್ಪನ್ನ. ವಿಭದೇಂದ್ರ ತೀರ್ಥರು, ಏನು ಮುಂಜಿ ಅಂದರೆ, ನಿನಗೆ ಈ ದಾರ ಹಾಕಿದಾರಾ, ಕೊರಳಿಗೆ ದಾರ ಹಾಕಿದ್ದಾರಾ ಅಂದರು ಅವರು. ಇನ್ನೇನು ಹೇಳಬೇಕು, ಅಷ್ಟು ಇನ್ನೋಸೆಂಟ್ ಅವರು. ಹಾಂ, ಹಾಕಿದ್ದಾರೆ, ಅದನ್ನು ದೇವ್ರ ಮನೆಯಲ್ಲಿ ಅದು ಮೈಲಿಗೆ ಆಗಿಬಿಡುತ್ತೆ ಅಂತ ಗೂಟಕ್ಕೆ ನೇತು ಹಾಕಿದ್ದೀನಿ ಅಂದರು. ಅದನ್ನು ಹಾಕ್ಕೊಂಬ ಅಂದರು. ಸರಿ, ಹೋದರು, ಅದನ್ನು ಹಾಕ್ಕೊಂಬಂದರು. ತೀರ್ಥ ಕೊಟ್ಟರು. ಇನ್ಮೇಲೆ ನೀನು ಸಾಯುವ ತನಕ ಈ ಜನ್ಮಾರ ತೆಗಿಬಾರ್ದು, ನಿನ್ನ ದೇಹದಲ್ಲೇ ಇರಬೇಕು, ತೆಗೆದು ಅದನ್ನು ಗೂಟಕ್ಕೆ ನೇತು ಹಾಕಬಾರ್ದು ಅಂದರು. ಆಗಲಿ ಬುದ್ಧಿ ಅಂದರು. ಸರಿ, ತಾವು ಹೊರಟರು. ಒಂದು ಸಾಲಿಗ್ರಾಮವನ್ನು ಅವ್ರ ಕೈಯಲ್ಲಿ ಇಟ್ಟು ಹೋದರು ಉತ್ತಪ್ಪಂಗೆ. ಇದಕ್ಕೆ ದಿನ ನೈವೇದ್ಯ ಕಾಣಿಸಿ ನೀನು ಮುಂದಿನ ಕೆಲಸ ಮಾಡು ಅಂದರು. ಸರಿ, ನಮ್ಮ ಗುರುಗಳು ಹೇಳಿದ್ದಾರೆ ಊಟ ಮಾಡೋದು, ನಮ್ಮ ಗುರುಗಳು ಹೇಳಿದರೆ ಊಟ ಮಾಡೋ. ಎಲ್ಲಿ ಊಟ ಮಾಡೋದು? ತಲೆ ಚೆಚ್ಕೊಂಡ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಬದ್ಧಂ ಮೃತ್ಯು ನಮಾಮ್ಯಹಂ. ಬಾಯಿ ತೆಗೆದ. ಪಾಂತುಸ್ಮಾನ್ ಪುರುಹೂತ ವೈರಿವಲಂ ಆತಂಕಮಾದ್ಯದ್ಗಡ ಕುಂಭೋಚ್ಚಾದ್ರುಪಾಡನಾಟಿಕ ಪಟೋ ಪ್ರತ್ಯೇಕ ವಜ್ರಾಯಿತ. ಎಲ್ಲ ಅನ್ನವನ್ನು ತಿನ್ನಿಸಿದ್ರು. 8 ವರ್ಷ ಆಯಿತು. ದೇಹ ಬಲಿತು, ಮನಸ್ಸು ಬಲಿತು. ಆಧ್ಯಾತ್ಮಿಕ ಚಿಂತನೆಗೆ ಪರಿಪೂರ್ಣ ಆಕಾರನಾದ ಉತ್ತಪ್ಪ. ಉಪದೇಂದ್ರ ತೀರ್ಥರು ಮತ್ತೆ 8 ವರ್ಷಗಳ ನಂತರದಲ್ಲಿ ಅದೇ ಊರಿಗೆ ಬಂದರು. ಆವಾಗ ವಿಚಾರವನ್ನು ಮಾತಾಡಿದ್ರು. ಎಲ್ಲರೂ ಹೇಳಿದ್ರು, ಉತ್ತಪ್ಪ ನೀವು ಕೊಟ್ಟ ನರಸಿಂಹದೇವರ ಸಾಲಿಗ್ರಾಮಕ್ಕೆ ಊಟ ಮಾಡಿಸ್ತಾನೆ ಅಂತ. ತುಂಬ ಸಂತೋಷ ಆಯಿತು. ಹೇಗೆ, ಎಷ್ಟು ಸಂತೋಷ ಆಗಿರಬಾರ್ದು? ಸಾಧನೆ ಮಾಡಿಕೊಂಡ್ರೆ ಆ ಸಾಧನೆಯಾದ ವಿಚಾರವನ್ನು ಗುರುಗಳಿಗೆ ಕೇಳಿದ್ರೆ ಎಷ್ಟು ಸಂತೋಷ ಆಗಬಾರ್ದು? ಇದು ಅವಿನಾಭಾವ ಸಂಬಂಧ. ಗುರು ಶಿಷ್ಯರ ಸಂಬಂಧ ಹೇಗಿರಬೇಕು ಅಂದರೆ ಹೀಗಿರಬೇಕು ಅಂತಾರೆ. ನಮ್ಮ ಯೋಗ್ಯತೆಗೆ, ನನ್ನ ಯೋಗ್ಯತೆಗೆ ನಮ್ಮ ಗುರುಗಳ ಹೆಸರನ್ನು ಒಂದು ದಿವಸ ನಾನು ಇದುವರೆಗೂ ಸ್ಮರಣೆಯೇ ಮಾಡಿಲ್ಲ. ನಮಗೆ ಹೇಗೆ ಸಿದ್ಧಿ ಆಗುತ್ತೆ, ನಮಗೆ ಹೇಗೆ ನಾವು ಭಗವಂತನ ಪರೋಕ್ಷ ಜ್ಞಾನ ಬರ್ತದೆ, ಹೇಗೆ ನಮಗೆ ಜ್ಞಾನ ಭಕ್ತಿ ವೈರಾಗ್ಯಾದಿಗಳು ಬರ್ತದೆ ಗೊತ್ತೇ ಇಲ್ಲ. ಅವರ ಅನುಗ್ರಹ ಮಾಡಿದ್ರೆ ಉಂಟು, ಇಲ್ಲೇ ಹೋದರೆ ಇಲ್ಲ. ಸರಿ ಆಯಿತು. ಅವತ್ತಿನ 8 ವರ್ಷದ ಹಿಂದೆ ಬಂದಿದ್ದಕ್ಕೂ ಇವತ್ತಿದ್ದಕ್ಕೂ ಕಂಪೇರ್ ಮಾಡಿದ್ರೆ ಬಹಳ ಬಹಳ ಬದಲಾವಣೆ ಆಗಿಬಿಟ್ಟಿದ್ದಾನೆ. ಸರಿ, ಅವತ್ತಿನ ಪೂಜೆ ಪುನಸ್ಕಾರ ಎಲ್ಲ ಮಾಡಿದ್ರು. ಏನಪ್ಪ ದೇವರ ಏನು ಊಟ ಮಾಡಿಸ್ತೀಯಂತೆ? ಏನೆಲ್ಲ ಬುದ್ಧಿ, ಎಲ್ಲ ಸುಳ್ಳು ಹೇಳ್ತಾರೆ ಅಂತ. ಇಲ್ಲ ನಾವು ನೋಡ್ಬೇಕಲ್ಲ ಅಂದರು. ಇಲ್ಲ ಸ್ವಾಮಿ, ನೀವು ದೊಡ್ಡವರು, ನಿಮ್ಮ ಮುಂದೆ ನಮ್ದೇನು ಅಂದ. ಇಲ್ಲ ನೀನು ಪೂಜೆ ಮಾಡು ಅಂದರು. ಅವನ ಆ್ಯಾಸಿಡ್ ಅವನಿಗೆ ಹೆಂಗೆ ತೋರುತ್ತೋ ಅವನು ಪೂಜೆ ಮಾಡಿದ, ನೈವೇದ್ಯ ಮಾಡಬೇಕು. ಅದನ್ನು ನಾನು ನೋಡಿದ್ರು, ಕಿಂಡಿ ಒಳಗಿಂದ ನೋಡಿದ್ರು. ಈಗ ನಾನು ಸನ್ಯಾಸಿಯೋ ಅವನ ಸನ್ಯಾಸಿಯೋ ಅಂತ ಅಂದ್ಕೊಂಡ್ರು ವಿಭದೇಂದ್ರ ತೀರ್ಥರು. ಎಷ್ಟು ನೋಡಿ ಜ್ಞಾನಿಗಳ ಮಟ್ಟ ಎಂಥದ್ದು ಅಂದರೆ, ಇವತ್ತು ನಮ್ಮ ಮಡಿಯೇ ಹೆಚ್ಚು, ದರಿದ್ರ ಮಡಿ ಮಾಡಿಕೊಂಡು ನಮ್ಮ ಮಡಿಯೇ ಹೆಚ್ಚು, ನಮ್ಮ ಮಠ ಹೆಚ್ಚು, ನಮ್ಮ ದೇವರ ಹೆಚ್ಚು ಅಂತ ಹೊಡ್ಕೋತಾ ಇದ್ದೀವಿ ಇವತ್ತು. ರಘುವರಿ ಬೃಂದಾವನ ಜಯತೀರ್ಥರದಲ್ಲ, ಜಯತೀರ್ಥರ ಬೃಂದಾವನ ರಘುವರಿ ತೀರ್ಥರಲ್ಲ, ಹೊಡ್ಕೋತಾ ಇದ್ದಾರೆ. ಏನು ಪೂಜೆಗೆ ಬಿಟ್ಟಿದ್ದಿದ್ರಿ, ಏನು ಇವರಪ್ಪನ ಮೇಲೆ ಗಂಟೆ ಏನು ಹೋಗ್ತಾ ಇತ್ತು? ಏನು ಅವರು ಆತ ಯಾರು ಜಗಳ ಆಡದನೋ ಮನುಷ್ಯ, ಅವನ ಹೋಗುವಾಗ ರಘುವರಿಯರ ಬೃಂದಾವನ ಅಂತಾನೆ ಅಂತ ಅನ್ಕೊಳ್ಳಿ, ಅಥವಾ ಜಯತೀರ್ಥರ ಬೃಂದಾವನ ಅಂತಾನೆ ಅನ್ಕೊಳ್ಳಿ. ಅದನ್ನೇನು ಅವನು ಹೊತ್ಕೊಂಡು ಹೋಗ್ತಾನೆ ಅವನು ಹೋಗುವಾಗ? ಅಥವಾ ಯಮಧರ್ಮರಾಯ ಏನಾದ್ರು ಕೇಳ್ತಾನ, ಯಾಕೋ ರಘುವರಿಯರ ಬೃಂದಾವನ ನಂದು ಅಂತ ಇದ್ದಲ್ಲಿ ಯಾಕೋ ತಗೊಂಬರ್ಲಿಲ್ಲ ಬೃಂದಾವನ ಅಂತ ಏನಾದ್ರು ಇವರು ಕೇಳ್ತಾನ ಯಮಧರ್ಮರಾಯ? ಎಷ್ಟು ನಾವು ಕೆಳಮಟ್ಟದಲ್ಲಿದ್ದೀವಿ, ನಮ್ಮ ಚಿಂತನೆ ಎಷ್ಟು ದಿನದಿನಕ್ಕೂ ಕೆಳಮಟ್ಟಕ್ಕೆ ಹೋಗ್ತಾ ಇದೆ. ಮಾಧ್ವ ಫಿಲಾಸಫಿ
ಮೋಕ್ಷವನ್ನು ಕೊಡ್ತದೆ ಅಂತ ಹೇಳಿ ಹೋಗಿರುವ ಆಚಾರ್ಯರಿಗೆ ಕೊಡುವ ಗೌರವನ ಇದು ನಾವು ಪ್ರಶ್ನೆ ಮಾಡ್ಕೊಳ್ಬೇಕಲ್ವಾ? ಉಪದೇಂದ್ರ ತೀರ್ಥರು ಸ್ಥನ್ನಾಗ್ಬಿಟ್ರು. ಈಗ ವಿಭದೇಂದ್ರ ತೀರ್ಥರು ಉತ್ತಪ್ಪನಿಗೆ ತೀರ್ಥ ಕೊಡಬೇಕೋ, ಇಲ್ಲ ಉತ್ತಪ್ಪ ಕೊಟ್ಟ ತೀರ್ಥವನ್ನು ವಿಭದೇಂದ್ರ ತೀರ್ಥರು ತಗೋಬೇಕೋ? ನೀವು ಪ್ರಶ್ನೆ ಮಾಡಿ. ಇದು ಚರಿತ್ರಾರ್ಹವಾದಂಥ ವಿಚಾರ. ಜಿತಾಮಿತ್ರರು ಸಾಮಾನ್ಯ ವ್ಯಕ್ತಿ ಅಲ್ಲ. ಸರಿ ಆಯ್ತು, ಇಲ್ಲ ನೀವು ದೊಡ್ಡವರು, ಸಾಷ್ಟಾಂಗ ನಮಸ್ಕಾರ ಮಾಡಿದ್ರೆ ಆಗ್ಲಪ್ಪ ಅಂತ ಹೇಳಿದ್ರು. ಅಮ್ಮನ್ ಕರೆದ್ರು, ಅಮ್ಮ ಏನು ತಿಳ್ಕೊಬೇಡ, ನಾವು ಇವರಿಗೆ ಸನ್ಯಾಸಾಶ್ರಮ ಕೊಡಬೇಕು ಅಂತಿದ್ದೀವಿ ಎಂದ್ರು. ಆಕೆ ಹ್ಞೂ ಅಂದ್ಬಿಟ್ಲು. ಮುಂದಿನ ಯೋಚನೆ ಏನು ಮಾಡಲೇ ಇಲ್ಲ. ಅವರೇ ಜಿತಾಮಿತ್ರರು. ಹೇಳೋದೇನಿದೆ? ಅಪರಾಜಯ ಸಿದ್ಧಿ ಅಂದ್ರೆ ಇದು. ಇದನ್ನ ಹೇಗೆ ಇಷ್ಟು ಅಥೆಂಟಿಕೇಟೆಡ್ ಆಗಿ ಹೇಳ್ತಾ ಇದ್ದೀರಲ್ಲ, ನಿಮಗೇನು ಅನುಭವಕ್ಕೆ ಬಂದಿದೆಯಾ? ನಮ್ಮ ಪ್ರಾಣ ನಮಗೆ ಅನುಭವಕ್ಕೆ ಬಂದಿಲ್ಲ. ವಿಚಾರ ಕೇಳಿದೀವಿ, ಓದಿದೀವಿ, ಅದನ್ನ ನಿಮ್ಮ ಮುಂದೆ ಇಟ್ವಿ. ಬೆಸ್ಟ್ ಏನ್ ಗೊತ್ತಾ? ಶ್ರೀಪಾದರಾಜರು, ವಿಭದೇಂದ್ರ ತೀರ್ಥ ಶ್ರೀಪಾದಂಗಳವರ ವಿದ್ಯಾಶಿಷ್ಯರು ಶ್ರೀಪಾದರಾಜರು. ಶ್ರೀಪಾದರಾಜರು ಈ ವಿಚಾರವನ್ನು ತಿಳಿದಿದ್ರು. ಜಿತಾಮಿತ್ರರ ವಿಚಾರ ಹೀಗೆ ಅಂತ ತಿಳಿದಿದ್ರು. ಜಿತಾಮಿತ್ರ ತೀರ್ಥರು ಪಾಪ ತುಂಬಾ ಅಲ್ಪ ಆಯಸ್ಸು. ಆಶ್ರಮ ಆದ್ಮೇಲೆ ಅವರು 3 ವರ್ಷನೋ 4 ವರ್ಷನೋ ಇದ್ರು ಆಶ್ರಮದಲ್ಲಿ ಅಷ್ಟೇ. ನಂತರದಲ್ಲಿ ಅವರು ಬೇರೆಯವರಿಗೆ ನಂದನ ತೀರ್ಥರಿಗೆ ಆಶ್ರಮ ಕೊಟ್ಟು ಅವರು ದೇಹತ್ಯಾಗ ಮಾಡಿಬಿಟ್ರು. ಆಯ್ತು, ಶ್ರೀಪಾದರಾಜರು ಇವರು ಇಂತಹ ನಮ್ಮ ಗುರುಗಳ ಶಿಷ್ಯರು, ಇಂತಹ ಮೇಧಾವಿ, ಅವ್ರನ್ನ ನೋಡ್ಕೊಂಡು ಬರೋಣ ಅಂತ ಅವರು ವೃಂದಾವನ ಹತ್ತಿರಕ್ಕೆ ಬಂದ್ರಂತೆ. ಆ ನುಡಿಗೆಡ್ಡೆಗೆ ಬಂದ್ರೆ ಅಲ್ಲಿ ಪಾರ್ವತಿ ಪರಮೇಶ್ವರರ ದರ್ಶನ ಆಯ್ತಂತೆ ಶ್ರೀಪಾದರಾಜರಿಗೆ. ಜಿತಾಮಿತ್ರರು ಪಾರ್ವತಿ ಪರಮೇಶ್ವರರಾಗಿ ಅವರಿಗೆ ದರ್ಶನವನ್ನು ಕೊಟ್ರಂತೆ. ಸಾಷ್ಟಾಂಗ ನಮಸ್ಕಾರ ಮಾಡಿಬಿಟ್ರಂತೆ ಶ್ರೀಪಾದರಾಜರು. ತಕ್ಷಣವೇ ಒಂದು ದೇವರ ನಾಮ ಮಾಡಿದ್ದಾರೆ ಜಿತಾಮಿತ್ರರ ಮೇಲೆ. ಅರ್ಥ ಆಗಿರ್ಬೋದು. ಇದು ನಿಜವಾದಂತಹ ಸಾಧಕರ ವಿಚಾರ, ಸಾಧನೆಯ ವಿಚಾರ. ಇನ್ನೇನ್ ಬೇಕು ಇನ್ನಿದಕ್ಕಿಂತ? ನಿಜವಾದ ಸಿದ್ಧಿ ವಿಚಾರ. ಮತ್ತೆ ಇದನ್ನ ನಾಳೆ ಮುಂದುವರಿಸುವ ಅಂತ ಹೇಳ್ತಾ, ಕಲ್ಯಾಣ ಅದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಮತ್ತೆ ಭವಿಷ್ಯೋತ್ತರ ಪುರಾಣದಲ್ಲಿ 4 ಯುಗಗಳನ್ನು ವರ್ಣನೆ ಮಾಡುವಂತಹ ಭವಿಷ್ಯೋತ್ತರ ಪುರಾಣ. 3ನೇದಾಗಿ ಕೃತಿತೇದ ದ್ವಾಪರ ಯುಗದಲ್ಲಿ ಅಂಜನಾಚಲ ಅಂತ ಹೇಳ್ತಾ ಇದ್ದಾರೆ. ಅಂಜನಾದೇವಿ ಪುಟ್ಟ ಬಾಲಕಿ, 6 ವರ್ಷದ ಬಾಲಕಿ. ಸೂರ್ಯನನ್ನು ಕುರಿತು ತಪಸ್ಸು ಮಾಡಿದ್ಲು. ಸೂರ್ಯನನ್ನು ಕುರಿತು ತಪಸ್ಸು ಮಾಡಿದ್ದಕ್ಕೆ ಸೂರ್ಯ ಒಲ್ದ. ಭಗವಂತ ಹೇಳ್ದ, ವಾಯು ರೂಪದಲ್ಲಿ ಅವಳನ್ನು ಪ್ರವೇಶ ಮಾಡಿದ್ರು ಅಂತ ಹೇಳ್ತಾ. ವಾಯು ರೂಪದಲ್ಲಿ ಅವಳ ದೇಹವನ್ನು ಪ್ರವೇಶ ಮಾಡಿದ್ರು. ಪುಟ್ಟ ಬಾಲಕಿ ಗರ್ಭಿಣಿಯಾದ್ಲು. ಕಾಲಾಂತರದಲ್ಲಿ ಹಡದ್ಲು. ಅವನೇ ವಾಯು ಅಂತ ಹೇಳ್ತಾ ಇದ್ದಾರೆ. ನಂತರದಲ್ಲಿ ಹುಟ್ಟದ ಕೂಸು ಸೂರ್ಯನನ್ನ ಹಣ್ಣು ಅಂತ ಅನ್ಕೊಂಡು ಅದನ್ನು ಕಿತ್ಕೊಂಡು ತನ್ನ ಬಾಯಿನಲ್ಲಿ ಇಟ್ಕೊಂಡಂತೆ. ಇಡೀ ಜಗತ್ತು ಕತ್ತಲೆಮಯ ಆಯಿತು. ದೇವಾನು ದೇವತೆಗಳೆಲ್ಲ ಓಡಿ ಬಂದು ಬ್ರಹ್ಮದೇವರನ್ನ ಆಶ್ರಯ ಮಾಡಿದ್ರು. ಕತ್ತಲೆ ಆಗೋಗ್ಬಿಟ್ಟಿದೆ, ಬೆಳಕನ್ನು ಕೊಡು, ಸೂರ್ಯ ಹೊರಟೋಗಿದ್ದಾನೆ, ಎಲ್ಲಿ ಹೋಗಿದ್ದಾನೆ ಗೊತ್ತಿಲ್ಲ ಅಂತ. ಬ್ರಹ್ಮದೇವರಾದ್ರು ಹೋಗಿ ಆಂಜನೇಯ ದೇವಿಗೆ ನಮಸ್ಕಾರ ಮಾಡಿ ಕೇಳಿ ಅಂದ್ರು. ಅಂಜನಾದೇವಿ ಹತ್ರ ಬಂದರು, ನಮಸ್ಕಾರ ಮಾಡಿದ್ರು. ನಿಮ್ಮ ಕೂಸ್ಗೆ ಹೇಳಮ್ಮ, ನಿಮ್ಮ ಕೂಸನ್ನು ಬಾಯಿ ಬಿಡು ಅಂತ ಹೇಳಮ್ಮ, ಇಡೀ ಸೂರ್ಯನನ್ನೇ ನುಂಗುಬಿಟ್ಟಿದ್ದಾನೆ ಅಂದ್ರು. ಆಗ್ಲಿ ಅಂತ ಹೇಳಿ ಕೂಸನ್ನ ತೊಡೆ ಮೇಲೆ ಮಲಗಿಸ್ಕೊಂಡು ಪುಟ್ಟ ಬಾಯಿನ ಓಪನ್ ಮಾಡಿಸಿದ್ಲು. ಆ ಸೂರ್ಯ ತನ್ನ ಕಕ್ಷೆಯಲ್ಲಿ ತಾನು ಹೋಗಿ ಕೂತ್ಕೊಂಡಂತೆ. ಹೀಗೆ ವಾಯುದೇವರ ಅವತಾರದಲ್ಲಿ ಅಂಜನಾದೇವಿಯ ಪಾತ್ರ ಬಹುಮುಖ್ಯವಾದದ್ದು ಅಂತ ಹೇಳಿ ದ್ವಾಪರ ಯುಗದಲ್ಲಿ ಅಂಜನಾಚಲ ಅಂತ ಅದಕ್ಕೆ ಹೆಸರಾಯಿತು ಅಂತ ಹೇಳ್ತಾ ಇದ್ದಾರೆ. ಚೆನ್ನಾಗಿದೆ. 5ನೇ 6ನೇ ವಯಸ್ಸು 7ನೇ ವಯಸ್ಸಿಗೆ ಮಂತ್ರದ ಸಿದ್ಧಿಯನ್ನ ಪಡೆದವಳು ಅಂಜನಾದೇವಿ. ಇದರಿಂದ ನಮಗೇನು ಗೊತ್ತಾಗತ್ತೆ ಅಂತಂದ್ರೆ, ನಮ್ಮ ತಂದೆಯವರು, ನಮ್ಮ ತಾತಂದರು, ನಮ್ಮ ಗುರುಗಳು ನಮಗೇನು ಉಪದೇಶ ಮಾಡಿದ್ದಾರೆ ಆ ಮಂತ್ರವನ್ನು ಭದ್ರವಾಗಿ ಹಿಡಿದು ಇವತ್ತು ಸಂಕಲ್ಪ ಮಾಡಿ ನಾನು ನನ್ನ ಸಾಯುವ ದಿನದ ಒಳಗೆ
ಸಾಯುವ ದಿನದ ತನಕ 1,000,000 ಮಂತ್ರವನ್ನು ಜಪ ಮಾಡಿ ಅದನ್ನು ನಾನು ನಮ್ಮ ಗಾಯತ್ರಿ ಮಂತ್ರೋಪದೇಶ ಗುರುಗಳಿಗೆ ಅಂಕಿತೋಪದೇಶ ಮಾಡಿದಂಥ ಗುರುಗಳಿಗೆ ನಾನು ಅದನ್ನು ಸಮರ್ಪಣೆ ಮಾಡ್ತೀನಿ ಅಂತ ಒಂದು ಸಂಕಲ್ಪ ಮಾಡಿ ಸಾಕು, ನೀವಿನ್ನೇನು ಬೇಡ. 2ನೇ ಅಂಜನಾದೇವಿ ನೀವೆಲ್ಲ ಆಗ್ತೀರಿ. ಇದು ಸಿದ್ಧಿ ಒಳಗಿರತಕ್ಕಂಥ ಹಿನ್ನೆಲೆ, ಉಪದೇಶದಲ್ಲಿರುವಂತಹ ಹಿನ್ನೆಲೆ. ಜ್ಞಾನಭಕ್ತಿ ವೈರಾಗ್ಯಾದಿಗಳನ್ನು ಸಂಪಾದನೆ ಮಾಡಿಕೊಳ್ಳಬೇಕು ಅನ್ನೋ ಉತ್ಕಟ ಇಚ್ಛೆ ಯಾರಿಗಿರ್ತದೆ, ಯಾವ ಫಲಾಪೇಕ್ಷೆಯೂ ಇಲ್ಲದೆ ಅಂಥವರ ಗುಣಗ್ರಾಹಿ ಹೇಗಿರುತ್ತೆ ಅಂದರೆ ಹೀಗಿರುತ್ತೆ. ನಗುವರೋ, ರೋಧಿಸುವರೋ, ನಾಟ್ಯವಾಡರೋ, ಬಗೆಯಾರೋ ಬಡತಾನವ ಭಾಗವತರು, ತೆಗೆಯಾರೋ ನಿನ್ನಂಗ್ರಿಮಾನ ಒಮ್ಮೆಯಾದರೂ, ಜಗನ್ನಾಥ ವಿಠರಿವರೇನು ಧನ್ಯರೋ. ತಾವು ಪೂರ್ವದಲ್ಲಿದ್ದದ್ದನ್ನು ನೆನೆಸ್ಕೊಂಡು ಪರಿವರ್ತನೆ ಆದ ಮೇಲೆ 100% 24 ಕ್ಯಾರೆಟ್ ಬಂಗಾರ ಆದವರು ಜಗನ್ನಾಥದಾಸರು. ತಮ್ಮ ಕಾವ್ಯದ ಮೂಲಕ ಇದನ್ನೆಲ್ಲ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಕಲಿಯುಗದಲ್ಲಿ ವೆಂಕಟಾಚಲ ಅಂತ ಹೆಸರಾಯಿತು. ನಮ್ಮೆಲ್ಲ ಪಾಪಗಳನ್ನು ದೂರ ಮಾಡಲಿಕ್ಕೋಸ್ಕರವಾಗಿ ಅವನೇ ವೆಂಕಟಾಚಲದಲ್ಲಿ ನಿಂತ ಅಂತ ಹೇಳ್ತಾ ಇದ್ದಾರೆ. ಮಾಧವ ಭಟ್ಟ ಎಂಬತಕ್ಕಂಥ ಒಬ್ಬ ಬ್ರಾಹ್ಮಣ ಚತುಶಾಸ್ತ್ರ ಪಂಡಿತ. ಕಾಲಾಂತರದಲ್ಲಿ ತಾನು ಒಬ್ಬ ಮಾದಿಗ ಸ್ತ್ರೀಗೆ ವಶನಾದ. ಅವಳ ಜೊತೆ ಇದ್ದ. ಅವಳು ಹೇಳ್ತಾಳೆ, ನೀವು ನೋಡಿದ್ರೆ ಬ್ರಾಹ್ಮಣರು ವೇದ ಓದಿಕೊಂಡವರು, ನಾನು ಮಾಂಸಾದಿಗಳನ್ನು ತಿನ್ಕೊಂಡು ಕಾಡಿನಲ್ಲಿ ಹೊಟ್ಟೆ ಹೊರ್ಕೊಂಡಿರ್ತಕ್ಕಂಥವ್ರು, ನಾವು ನಗ್ನರಾಗಿ ಓಡಾಡುವವರು, ನಾವು ಯಾವ ಪ್ರಾಣಿ ಬರುತ್ತೋ ಏನಾಗುತ್ತೋ ಯಾವ ಸಾಯ್ತೀವೋ ಏನೂ ಗೊತ್ತಿಲ್ಲ. ಹೀಗೆ ನಾವು ಕಾಡು ಜನ. ನನ್ನನ್ನು ಹೋಗಿ ನೀನು ಪ್ರೀತಿಸ್ತಾ ಇದ್ದೀನಿ, ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳ್ತೀಯಲ್ಲ, ಇದು ನಿಮ್ಮ ವಂಶಕ್ಕೆ ತಪ್ಪಾಗ್ತದೆ, ಬೇಡ ಅಂತ ಅವಳು ಓಡಿ ಹೋಗ್ತಾಳೆ. ನನ್ನ ಆಸೆಯನ್ನು, ನನ್ನ ಬಯಕೆಯನ್ನು ತೀರಿಸಲಿಲ್ಲ ಅಂತಾದರೆ ನೀನು ಹೆಣ್ಣಾಗಿ ಹುಟ್ಟಿ ಪ್ರಯೋಜನ ಇಲ್ಲ. ಅವಳೊಂದು ಮಾಧವ ಭಟ್ಟನಿಗೆ ಅಡ್ವೈಸ್ ಮಾಡ್ತಾಳೆ. ಅದು ಎಷ್ಟಿದೆ ಅಡ್ವೈಸು ಅಂತಂದರೆ, ಅವಳು ನೋಡಲಿಕ್ಕೆ ಮಾದಗರವಳು. ಅವಳು ಅಡ್ವೈಸ್ ಮಾಡಿರೋದು ಯಾವ ವೇದದಲ್ಲೂ ಇಲ್ಲ, ಯಾವ ಉಪನಿಷತ್ತಲ್ಲೂ ಇಲ್ಲ. 16-17 ಪೇಜ್ ಉಪದೇಶ ಮಾಡ್ತಾಳೆ. ನೀನು ಉಪದೇಶ ನನಗೇನು ಬೇಕಾಗಿಲ್ಲ, ನನಗೆ ಈ ಬಂದಿರುವಂಥ ಕಾಮವನ್ನು ತೀರಿಸು ಅಂತಂತಾಳೆ. ಸರಿ, ಬೇಡ, ನಾನು ಪರಶ್ರೀ ಗಮನ ಮಾಡೋದಿಲ್ಲ, ಪರಪುರುಷರ ಗಮನ ಮಾಡೋದಿಲ್ಲ ಅಂತ ಓಡಿ ಹೋಗ್ತಾಳೆ. ಆದರೂ ಬಿಡೋದಿಲ್ಲ. ಅವನು ಬಲವಂತವಾಗಿ ಹಿಡಿದು, ರಟ್ಟೆ ಹಿಡಿದು ಎಳೆದು ತಾನು ಸಂಭೋಗಾಧಿಕಾರಿಗಳನ್ನು ಮಾಡಿ ತನ್ನ ಆಸೆಯನ್ನು ತೀರಿಸ್ಕೋತಾನೆ. ಆಗ ಅವಳು ಹೇಳ್ತಾಳೆ, ಇವತ್ತಿನಿಂದ ನೀನು ಮಾದಗನಾದಿ. ಇದು ರಿವರ್ಸ್ ಆಗ್ಬಿಟ್ಟಿದೆ ಇವತ್ತು. ಅರ್ಥ ಆಗಿರ್ಬೋದು ಅಂತ ಅನ್ಕೊಂಡಿದ್ದೀನಿ ನಾನು. ಇವತ್ತು ಇದು ರಿವರ್ಸ್ ಆಗ್ಬಿಟ್ಟಿದೆ. ಆಕ್ಚುಲಾಗಿ ಒರಿಜಿನಾಲಿಟಿ ಏನಿದೆ ಅದು ತನ್ನತನವನ್ನು ಕಳ್ಕೊಂಡು ಅದು ರಿವರ್ಸ್ ಆಗ್ಬಿಟ್ಟಿದೆ ಇವತ್ತು. ಏನು ಪರವಾಗಿಲ್ಲ ರೀ, ಅದಕ್ಕೇನಂತೆ, ಏನು ಸ್ವಾಮಿಗಳಿಗೆ ಏನು ಗೊತ್ತಿರುತ್ತಾ? ಅವ್ರು ಹೋದ್ರು ಮುದ್ರಧಾರಣೆ ಮಾಡಿಸ್ಕೊಂಡ್ಬಿಟ್ರೆ ಆಗೋಯ್ತು, ಮಾಧ್ವರಾಗ್ಬಿಡ್ತಾರೆ. ರಾಬರ್ಟ್ ಮಗಳು ರೀಟಾ ಮಾಧ್ವರಳಾಗ್ತಾಳ. ಕರಿ ನಾಯಿನ್ ಬಿಳಿ ನಾಯಿನ್ ಮಾಡ್ತೀರಿ ನೀವು? ಅದಕ್ಕೇನ್ರಿ, ಸ್ಮಾರ್ತರಾದ್ರೆ ಏನಂತೆ, ಗೌಡ್ರಾದ್ರೆ ಏನಂತೆ, ಲಿಂಗಾಯತರಾದ್ರೆ ಏನಂತೆ, ಮುದ್ರಧಾರಣೆ ಮಾಡಿಸ್ಕೊಂಡ್ಬಿಟ್ರೆ ಆಗೋಯ್ತಪ್ಪ. ಬಿಳಿ ನಾಯಿನ ಕರಿ ನಾಯಿನ್ ಮಾಡೋದು, ಕರಿ ನಾಯಿನ ಬಿಳಿ ನಾಯಿ ಮಾಡೋದು ಎಷ್ಟು ಸಹಜವೋ ಅಷ್ಟೇ ಸಹಜ. ಅಂಥವರು ಖಂಡಿತ ಈ ಮಾಧವ ಭಟ್ಟರ ಜೀವನ ಚರಿತ್ರೆಯನ್ನು ಓದಬೇಕು. ಓದಿದ್ರೆ ಅವ್ರಿಗೆ ಅರ್ಥ ಆಗತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ನಿಜವಾಗ್ಲೂ. ಸರಿ, ಆಯಿತು. ಅವಳ ಜೊತೆ 20,000 ವರ್ಷ ಜೀವನವನ್ನು ಕಳೆದ. ಕೊನೆಗೆ ಅವಳು ಸತ್ಲು. ಅವನಿಗೆ ಆವಾಗ ನೆನಪು ಬಂತು, ನಾನು ಮಾಡಿದ್ದು ಸರ್ವಾಪರಾಧವ
ಕ್ಷಮಿಸಯ್ಯ ಎನ್ನ ಗರ್ವಾಂಧಕಾರ ಬಿಡಿಸಿ ರಕ್ಷಿಸಯ್ಯ ಸರ್ವಾಪರಾಧವ ಕ್ಷಮಿಸಯ್ಯ. ತಾನು ಜಡಭರತನಿಗೆ ಹಿಂದಿನ ಜನ್ಮದ ವಾಸನೆ ಹೇಗೆ ಬಂತೋ ಇವನಿಗೆ ತನ್ನ ಹಿಂದಿನ ಜನ್ಮದ ವಾಸನೆ ಬಂತು. ನಾನು ಎಂಥ ತಪ್ಪು ಮಾಡಿದ್ದೀನಿ, ಚತುಶಾಸ್ತ್ರ ಪಂಡಿತನಾಗಿ ನಾನು ಇಂಥ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿ ವೈಷ್ಣವನಾಗಿ ಇಂಥ ಹೇಳಬಾರದ ಕೆಲಸಗಳನ್ನು ನಾನು ಹೇಯ ಕೆಲಸವನ್ನು ಮಾಡಿಬಿಟ್ನಲ್ಲ ಅಂತ ತುಂಬ ಪಶ್ಚಾತ್ತಾಪ ಆಯಿತು. ದುಃಖ ಪಡ್ತಾ ಅಳ್ತಾ ಕೂತಿದ್ದ. ಗೋವಿಂದ 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 ಅಂದ್ಕೊಂಡು ಯಾರೋ 100 ಜನ ಹೆಸರು ಆ ಗೋವಿಂದ ನಾಮಸ್ಮರಣೆಯನ್ನ ಕೇಳಿದ ತಕ್ಷಣದಲ್ಲೇ ಮೈ ನಿವರೇ ಇತ್ತು ಅವನಿಗೆ. ಓ ಇದೇನು ಹರಿಸ್ಮರಣೆ ಬರ್ತಾ ಇದೆಯಲ್ಲ, ಎಲ್ಲಿ ಹೋದ್ರು, ಎಲ್ಲಿ ಹೋಗ್ತಾ ಇದ್ದೀರಿ? ನಾವು ಶೇಷಾಚಲಕ್ಕೆ ಹೋಗ್ತಾ ಇದ್ದೀವಿ. ಯಾತಕ್ಕೆ ಹೋಗ್ತಾ ಇದ್ದೀರಿ? ಶ್ರೀನಿವಾಸನ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ನಾವು ಬರ್ಬೋದ? ಅಯ್ಯೋ ಅದಕ್ಕೇನ್ರಿ, ಸೂರ್ಯನ ನೋಡಕ್ ನೂಕ್ಲಗ್ಲೇನು, ಬನ್ನಿ ಇಂದ್ರ. ಸರಿ, ಸೀದಾ ಹೋದ್ರು, ಕಪಿಲೇಶ್ವರನ ಸನ್ನಿಧಾನಕ್ಕೆ ಹೋದ್ರು. ಅವರೆಲ್ಲ ಸ್ನಾನಾಗಿನ ಸಂಧ್ಯಾ ವಂದನೆ ಮಾಡಿ ಕಪಿಲೇಶ್ವರ ಸನ್ನಿಧಾನದಲ್ಲಿ ಅವರವರ ಯೋಗ್ಯತಾನುಸಾರವಾಗಿ ಪಿಂಡ ಪ್ರದಾನಗಳನ್ನು ಮಾಡಿದ್ರು. ಇವನಿಗೂ ಮಂತ್ರ ಗೊತ್ತಿತ್ತಲ್ವಾ, ಶೂದ್ರನಾಗಿದ್ದಾನೆ. ಆದ್ರೆ ಏನಂತೆ, ಕಪಿಲತೀರ್ಥದ ಸ್ನಾನ ಮಾಡಿದ ತಕ್ಷಣದಲ್ಲೇ ಜ್ಞಾಪಕ ಬಂತು, ಅಯ್ಯೋ ನಮ್ಮ ತಂದೆ ತಾಯಿಗಳು ಏನಾಯ್ತೋ, ಏನೋ ನನ್ನ ಹೆಂಡತಿ ಏನಾಯ್ತೋ, ನನ್ನ ಮಗಳೇನಾಯ್ತೋ, ನನ್ನ ಮಕ್ಕಳೇನಾಯ್ತೋ, ದೇವರೇ ಗತಿ, ಅವರ ಹೆಸರು ಹೇಳಿ ಎಲ್ಲ ಪಿಂಡ ಪ್ರದಾನ ಮಾಡ್ಬೋಣ ಅಂತ ಹೇಳಿ ಏನೂ ಇಲ್ಲ ಇವನ ಹತ್ರ. ತಾನೇ ಸ್ನಾನ ಮಾಡದ, ಬಟ್ಟೆನೆ ಉಟ್ಕೊಂಡ, ಒದ್ದೆ ಉಟ್ಕೊಂಡ, ಆ ಮರಳನ್ನ ಕಲಸ್ದ, ಮಂತ್ರಗಳೆಲ್ಲ ಗೊತ್ತಿತ್ತು. ಎಲ್ಲರೂ ಇವನನ್ನು ವಾಚ್ ಮಾಡ್ತಾ ಇದ್ದಾರೆ. ಇದೇನಿದು, ಮರಳಲ್ಲೇ ಪಿಂಡ ಇಟ್ಬಿಟ್ನಲ್ಲ. ಅಮನ ಪಿತೃದೇವತೆಗಳು ಮರಳಿನಲ್ಲಿ ಕಟ್ಟ ಪಿಂಡವನ್ನ ತಾವು ಸ್ವೀಕಾರ ಮಾಡಿದ್ದಾರೆ ಅಂತ ಪುರಾಣ, ಭಾಗವತ ಭವಿಷ್ಯೋತ್ ಪುರಾಣ ಹೇಳ್ತಾ ಇದೆ. ಸರಿ ಆಯ್ತು, ಅಲ್ಲಿಂದ ಮುಂದೆ ಹೋದ್ರು. ಓಹೋ ಇವನ ಬೊಮ್ಮನ್ನೇ ಇರ್ಬೇಕು, ಇವನೇನೋ ನಮ್ಮ ಜೊತೆ ನಾಟಕ ಆಡ್ತಾ ಇದ್ದಾನೆ, ಏನೂ ಗೊತ್ತಿಲ್ಲ ಅಂತ ಎಲ್ಲರಿಗೂ ಅಂತು. ಅವನನ್ನೇ ಮುಂದೆ, ಇಲ್ಲ 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 ನೀವು ಮುಂದೆ ಹೋಗಿ, ನೀವು ಮುಂದೆ ಹೋಗಿ, ನೀವು ಮುಂದೆ ಹೋಗಿ ಅಂತೂ ಇಂತೂ ವೆಂಕಟಾಚಲಪತಿಯ ಬೆಟ್ಟವನ್ನ ಹತ್ತಿದ್ರು. ಮೊದಲನೇ ಮೆಟ್ಲಿಗೆ ಎಲ್ಲ ಮಂಗಳಾರತಿ ಎಲ್ಲ ಮಾಡಿದ್ರು. ಗೋವಿಂದ ಗೋವಿಂದ ಗೋವಿಂದ, ಸಾಧನ ಸಕಲವ ನಿನ್ನಿಂದ ನಿನ್ನಾನಂದ ಅಂತೇಳಿ ಎಲ್ಲವನ್ನ ಸ್ಮರಣೆ ಮಾಡ್ತಾ ಹೋದ್ರು. ಎಲ್ಲ ನೀವೆಲ್ಲ ಹೋಗಿ ಇಂದ. ಇವನು ಕೂಡ ಹೋದ. ಎಲ್ಲರೂ ಹೋದ್ಮೇಲೆ ಕೊನೆಯ ಇವನು ಆ ಮೊದಲನೇ ಮೆಟ್ಲಿಗೆ ತನ್ನ ಬಲಗಾಲನ್ನ ಇಟ್ಟ. ತಾನು ತತ್ಪೂರ್ವದಲ್ಲಿ ಏನೇನು ತಿಂದಿದ್ದ, ಮಾಂಸ ಮಡ್ಡಿಗಳನ್ನು ತಿಂದು ದೇಹವನ್ನು ಬೆಳೆಸಿದ್ದ, ಅದಷ್ಟು ಕೂಡ ವಮನ ಮಾಡಿದ ಅಂತ ಹೇಳ್ತಾ ಇದ್ದಾರೆ. ಜನ್ಮ ಜನ್ಮಾಂತರದ್ದು ತಿಂದಿದ್ದೆಲ್ಲವೂ ವಮನ ಮಾಡದ ಅಂತ ಹೇಳ್ತಾ ಇದ್ದಾರೆ. ಭಗವಂತನ ದೃಷ್ಟಿಯಲ್ಲಿ ಅವರ ಕ್ಯಾಲ್ಕುಲೇಷನ್ ಬೇರೆ, ನಮ್ಮ ಕ್ಯಾಲ್ಕುಲೇಷನ್ ಬೇರೆ. ತಕ್ಷಣ ಆ ವಾಸನೆ ಪೂರ್ತಿ ಬ್ರಹ್ಮಲೋಕವ, ಇಂದ್ರಾದಿ ಲೋಕ, ಕೈಲಾಸ ಲೋಕ, ಸತ್ಯಲೋಕವನ್ನ ತಾಡ್ತು ಅಂತ ಗೊತ್ತಾಯಿತು. ತಕ್ಷಣ ಇಂದ್ರಾದಿ ದೇವತೆಗಳೆಲ್ಲ ಪ್ರಾರ್ಥನೆ ಮಾಡಿದ್ರು, ಕಲಿಯುಗದಲ್ಲಿ ಹೀಗಾಗೋಗಿದೆ, ಭೂಲೋಕದಲ್ಲಿ ಹೀಗಾಗೋಗಿದೆ, ಯಾವನೋ ವಾಂತಿ ಮಾಡಿಬಿಟ್ಟಿದ್ದಾನೆ, ಹೇಯವಾದಂಥ ಕೆಟ್ಟ ವಾಸನೆ. ಬ್ರಹ್ಮದೇವರನ್ನ ಪ್ರಾರ್ಥನೆ ಮಾಡಿದ್ರು. ಸರಿ, ಅವನ ವಾಂತಿ ಮಾಡದ ಅಲ್ಲಿ ಸತ್ತ. ಬ್ರಹ್ಮದೇವರು ಅಗ್ನಿಪುರುಷ ದೇವರಿಗೆ ಹೇಳಿದ್ರು. ಅಗ್ನಿಪುರುಷ ಬಂದ ಎಲ್ಲ ಧಗ 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 ಹತ್ಕೊಂಡು ಉರಿದು ಹೋಯ್ತು. ಅವನ ಜೀವದ್ವಯ ಅಲ್ಲಿ ಕಾಣಿಸ್ತು. ಬ್ರಹ್ಮದೇವರು ಬಂದರು, ರುದ್ರದೇವರು ಬಂದರು, ಭಗವಂತ ಬಂದ. ಮುಂದೆ ನೀನು ಮಾಧವ ಭಟ್ಟನಾಗಿ ಹುಟ್ಟಿ, ಆಕಾಶರಾಜನಾಗಿ ಹುಟ್ಟಿ ನನಗೆ ಅಳಿಯನಾಗು ಅಂತ ಆಶೀರ್ವಾದ ಮಾಡಿದ್ರು. ಆ ಜನ್ಮದಲ್ಲಿ ಆ ಎಂಬತಕ್ಕಂಥ ಪಾಪವನ್ನ ತಾನು ಕಳ್ಕೊಂಡಿದ್ರ ವೆಂಕಟಾಚಲ ಅಂತ ಕಲಿಯುಗದಲ್ಲಿ ವೆಂಕಟಾಚಲ ಅಂತ ಹೆಸರಾಯಿತು ಅಂತ 4 ಯುಗದ ವರ್ಣನೆಯನ್ನ ಭವಿಷ್ಯೋತ್ತು ಪುರಾಣ ತಿಳಿಸ್ತಾ ಇದೆ ಅಂತ ಹೇಳಿ ಮತ್ತೆ ನಾಳೆ ಇದನ್ನು ಮುಂದುವರೆಸುವ. ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು.